ನಮಸ್ತಸ್ಯೈ 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 ನಮೋ ನಮಃ. ಪ್ರೀತಿಯ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಹಿರಿಯರೇ ಮತ್ತು ಪ್ರಾತಃಪ್ರಭೃತಿ ಸಾಯಾಂತಂ, ನಿನ್ನೆ ಬೆಳಗ್ಗಿನಿಂದ ಸಂಜೆಯವರೆಗೆ, ಇವತ್ತು ಬೆಳಗ್ಗಿನಿಂದ ಸಂಜೆಯವರೆಗೆ ಒಂದು ರೀತಿಯ ಅಧ್ಯಯನದ ಕುತೂಹಲ ಇಟ್ಟುಕೊಂಡು ಬಂದಿರುವ ಎಲ್ಲ ವಿದ್ವಾಂಸರು, ನಾನು ಹೆಚ್ಚು ಪ್ರಾಕ್ಟಿಕಲ್ ಮನುಷ್ಯ, ಹಾಗಾಗಿ ಸಹಜ ವಿರೋಧಗಳು ಕೂಡ ಇರುತ್ತವೆ, ಅದು ಲೋಕಧರ್ಮ ಕೂಡ. ಹಾಗಾಗಿ ಕೆಲವು ವಿಚಾರಗಳಲ್ಲಿ ನಾನು ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡಿದ್ದೇನೆ, ಕೆಲವನ್ನು ನನಗೆ ಯಾಕೋ ಅದು ಪ್ರಾಕ್ಟಿಕಲ್ ಅಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಮನಸ್ಸಿನೊಳಗೆ ನನಗೆ ನಾನೇ ಗುರುಗುರು ಅಂತ ಹೇಳಿಕೊಂಡಿದ್ದೇನೆ. ನೀತಿ ಅನ್ನುವಂಥ ಪದವನ್ನು ನಿನ್ನೆಯಿಂದ ಇವತ್ತಿನವರೆಗೆ ಜೂರಿಸ್ಪ್ರೂಡೆನ್ಸ್, ಎಥಿಕ್ಸ್, ಮಾರಲ್ ಅಂತ ಹೇಳುವ ಬೇರೆ ಬೇರೆ ಆಲೋಚನೆಗಳಲ್ಲಿ ಕೆಲವು ಸಲ ಅದೆಲ್ಲ ಒಂದೇ ಅಂತ ಹೇಳುವ ರೀತಿಯಲ್ಲಿ ಪ್ರಯೋಗ ಆಗಿದೆ. ನೀವು ಗಮನಿಸಿದರೆ ಏನು, ಇಡೀ ಆಲೋಚನೆಗಳಲ್ಲಿ ನನಗೆ ಭೀಷ್ಮ ಯಾಕೆ ಬರಲಿಲ್ಲ ಅಂತ ನನ್ನ ದೊಡ್ಡ ಪ್ರಶ್ನೆ ಇದೆ. ಯಾಕೆಂದರೆ ವಿದುರ ನೀತಿಗಿಂತಲೂ ನಂತರ ಪ್ರಾಕ್ಟಿಕಲ್ ಆದಂತಹ ನೀತಿಯನ್ನು ಪ್ರತಿಪಾದನೆ ಮಾಡಿದವ ಭೀಷ್ಮ. ಶಾಂತಿ ಪರ್ವದ ಆಲೋಚನೆಗಳಲ್ಲಿ, ಅನುಶಾಸನದಲ್ಲಿ ಏನು ಹೇಳಿದ್ನೋ ಅವನು ಯಾಕೆ ನಮ್ಮೆದುರು ಬರಲಿಲ್ಲ, ಯಾಕೆ ಬರಬಾರ್ದಿತ್ತು ಅಂತ ಹೇಳುವಂಥ ಪ್ರಶ್ನೆ ನನ್ನೊಳಗೆ ಕಾಡ್ತದೆ. ಅದನ್ನು ಮುಂದಿನ ಸೆಮಿನಾರ್ಗಳ ಇಂಥ ಆಲೋಚನೆಗಳು ಬಂದಾಗ ನಾವು ಎತ್ತಿಕೊಳ್ಳದೆ ಹೋದರೆ ಮಹಾಭಾರತಕ್ಕಲ್ಲ ಭೀಷ್ಮನಿಗೆ ಅವಮಾನ ಮಾಡಿದಾಗ ಆಗ್ತದೋ ಏನೋ ಅಂತ ನನಗೆ ಅನಿಸಿತು. ವೇದಗಳಲ್ಲಿ ಈ ಬಗ್ಗೆ ಸ್ಪಷ್ಟ ಆಲೋಚನೆ ಇದೆ. ಕಿತವ ಸೂಕ್ತ ಇರುವುದೇ ಒಂದರ್ಥದಲ್ಲಿ ಎಥಿಕ್ಸಿನ ಆಲೋಚನೆಗಳಲ್ಲಿ. ಅಕ್ಷಯೀ ಮಾದಿವ್ಯ ಕೃಷಿಮಿತ್ ಕೃಷಸ್ವ, ಇದಕ್ಕಿಂತ ಚಂದದ ನಾನು ಆಲೋಚನೆ ಮಾಡಿ ಅದರ ಇಡೀ ಮಂತ್ರಗಳ ಆಲೋಚನೆ ಮಾಡ್ತಾ ಹೋದರೆ ಯತ್ರ ಜಾಯ ಕಿತವ ಹೇಳ್ತಾ ಹೋಗ್ತಾನೆ. ಹೆಂಡತಿ ಬಿಟ್ಟು ಹೋಗ್ತಾಳೆ, ಅಮ್ಮ ಬಿಟ್ಟು ಹೋಗ್ತಾಳೆ, ಎಲ್ಲರೂ ಬಿಟ್ಟು ಹೋಗ್ತಾರೆ. ಹಾಗಾಗಿ ನಮ್ಮ ಇವತ್ತು ಮಕ್ಕಳು ಮಾಡ್ತಾ ಇರುವ ಗ್ಯಾಂಬ್ಲಿಂಗ್ ನೋಡ್ತಾ ಹೋದರೆ, ನಾವು ಅವರಿಗೆ ಕಿತವ ಸೂಕ್ತವನ್ನು ಪಾಠ ಮಾಡದೆ ಹೋದರೆ ನಾವು ಸೋಲ್ತೇವೋ ಏನೋ ಅಂತ ಹೇಳುವಂಥ ಆಲೋಚನೆ ಇದೆ. ಎಲ್ಲಿ ಅಪ್ಲೈ ಮಾಡ್ತೇವೆ ಅಂತ ನನಗೆ ಗೊತ್ತಿಲ್ಲ, ಆದರೆ ಕಿತವ ಸೂಕ್ತ ನಮ್ಮ ಮಕ್ಕಳಿಗೆ ಒಂದು ಪ್ರಾಕ್ಟಿಕಲ್ ಆಲೋಚನೆಗಳಿಗೋಸ್ಕರ ಬೇಕು. ಯಾಕೆಂದರೆ ಅದರಲ್ಲಿ ಹೇಳುವ ಎಲ್ಲ ಲೆಕ್ಕಾಚಾರ ಇಸ್ಪೀಟೆ. ಒಂದು ಅರ್ಥದಲ್ಲಿ ಇವತ್ತು ಹೀಗೆ ರಿಂಗ್ ಮಾಡು ಮೊಬೈಲಲ್ಲಿ, ಹೀಗೆ ಒತ್ತು 36 ಸುತ್ತಿ ಆದಮೇಲೆ ನೀನೆಲ್ಲ ಕಳ್ಕೊಳ್ತಿ ಅಂತ ಹೇಳುವ ಆಲೋಚನೆ ಉಂಟಲ್ವ, ಗ್ಯಾಮ್ಲಿಂಗ್ ಇದೆ ಅಲ್ವಾ. ಇದರ ಬಗ್ಗೆ ನೈತಿಕವಾಗಿ ನಮ್ಮ ಮಕ್ಕಳಿಗೆ ಏನು ಹೇಳಲಿಕ್ಕಾಗ್ತದೆ, ಇದ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ಬೋದಿತ್ತೋ ಏನು. ಡಾಕ್ಟರ್ BM ಕುಮಾರಸ್ವಾಮಿ, ಬೈ ನೇಮ್ ಹೇಳ್ತೇನೆ ಅಂತ ತಪ್ಪು ತಿಳ್ಕೊಳ್ಬೇಡಿ, ಸ್ವದೇಶಿ ಆಂದೋಲನ ಮಂಚಿನ ದೊಡ್ಡ ಸಾಧನೆ ಮಾಡಿದ ಮನುಷ್ಯ. ಆದರೆ ನನಗೆ ಕೆಲವು ವಿಷಯಗಳಲ್ಲಿ ನಾನು ಅವರೊಟ್ಟಿಗೆ ಆರ್ಗ್ಯೂ ಮಾಡಿದ್ದೆ. ನಿನ್ನೆ ನನಗೆ ಸಾಮೂಹಿಕವಾಗಿ ಆರ್ಗ್ಯೂ ಮಾಡಲಿಕ್ಕೆ ಒಳ್ಳೆಯದಾಗಲಿಲ್ಲ, ಇವತ್ತಿದ್ದರೆ ನಾನು ಮಾಡ್ತಿದ್ದೆ. ನಮ್ಮಲ್ಲಿ 2 ವಿಷಯ ಇದೆ, ಒಂದು ದೇಶಿ ವಿಷ, ಇನ್ನೊಂದು ವಿದೇಶಿ ವಿಷ ಅಂತ. ನಿಮಗೆ ಅರ್ಥ ಆಗ್ತದೆ ಏನು? ಕೋಕೋ-ಕೋಲಾ, ಪೆಪ್ಸಿ ಅದೆಲ್ಲ ಇಂಟರ್ನ್ಯಾಷನಲ್ ವಿಷ. ಅದೇ ನಮ್ಮಲ್ಲಿ ಥಮ್ಸಪ್ಪು ಅಥವಾ ಇಲ್ಲಿ ಲೋಕಲ್ ಮಾಡ್ತಾ ಇರುವಂಥ ಯಾವುದೋ ಬೌನ್ಸರೋ ಅದೆಲ್ಲ ದೇಸಿ ವಿಷ. ನಾವು ಎಲ್ಲಿಯೂ ಕೂಡ ನಮ್ಮ ಮಕ್ಕಳಿಗೆ ಎಳ್ನೀರು ಕುಡೀರಿ, ಮಜ್ಜಿಗೆ ಕುಡೀರಿ ಅಂತ ಪಾಠ ಮಾಡಲೇ ಇಲ್ಲ. ನಾವು ಸ್ವದೇಶಿ ಆಂದೋಲನ ಅಂತ ಗಲಾಟೆ ಮಾಡಿದ್ವಿ. ಅಂದರೆ ಆ ಬಾಟ್ಲ್ ಬಿಟ್ಟು ಈ ಬಾಟ್ಲ್ ಕುಡಿಯಿರಿ ಅಂತ. ಇದು ಎಲ್ಲಿ ಆಂದೋಲನ ಆಗ್ತದೆ? ನಮ್ಮ ಕಾಲೇಜಲ್ಲಿ ನಾವು ಅದನ್ನು ವರ್ಕೌಟ್ ಮಾಡಿದ್ವಿ. ಇಡೀ ರೈತರು ಎಳ್ನೀರಿಗೆ ಬೆಲೆ ಇಲ್ಲದಾಗ 2 ರೂಪಾಯಿ ಇತ್ತು, ಇವತ್ತು 60 80. 2 ರೂಪಾಯಿ ಇದ್ದಾಗ ಇಡೀ ಕಾಲೇಜ್ ಡೇಗೆ ಎಲ್ಲ ಮಕ್ಕಳಿಗೆ ಎಳ್ನೀರು ಕೊಟ್ವಿ ನಾವು. ಯಾಕೆಂದರೆ ಅದು ರೈತರಿಗೆ ಪೂರಕವಾದಂತಹ ವ್ಯವಸ್ಥೆ ಹೊರತು ಬೇರೆ ಅಲ್ಲ ಅಂತ. ಆಂದೋಲನ ಸ್ವದೇಶಿ ಆಗಲಿ ಯಾವುದಾಗಲಿ, ಅವರು ಪ್ರತಿ ಮಾತಿಗೆ ಕೊನೆಗೆ ಹೇಳಿದರು, ಯಾರೋ ಪ್ರಶ್ನೆ ಕೇಳಿದಾಗ ಇಟ್ ಈಸ್ ಇಂಪಾಸಿಬಲ್ ಅಂತ ಮೊದಲು ಹೇಳಿ ಇಟ್ ಈಸ್ ಡಿಫಿಕಲ್ಟ್ ಅಂತ ಕನ್ವರ್ಟ್ ಮಾಡ್ಕೊಂಡು ಹೋದರು. ಸರ್ ಹೇಳಿದ ಮಾತಿಗೆ ನನಗೆ ಅನ್ನಿಸ್ತದೆ ಇಟ್ ಈಸ್ ಪಾಸಿಬಲ್. ಯಾವಾಗ ನಾವು ಬದಲಾವಣೆ ಆಗ್ತೇವೋ ಆಗ ಜಗತ್ತು ಬದಲಾವಣೆ ಆಗ್ತದೆ. ಅದರ ಬಗ್ಗೆ ಸ್ವಲ್ಪ ನಾವು ಇನ್ನೂ ಮುಂದೆ ಆಲೋಚನೆ ಮಾಡ್ಬೋದು. ಹಾಗಾಗಿ ಇಂಟರ್ನ್ಯಾಷನಲ್ ವಿಷಯ ಮತ್ತು ಭಾರತೀಯ ವಿಷಯ ಇದ್ರ ಬಗ್ಗೆ ಮೀರಿ ನಾವು ಇರಬೇಕಾದ ಅಗತ್ಯತೆ ಇದೆ. ನನಗೆ ಇನ್ನೊಂದು ಆಲೋಚನೆಗಳು ಬಂದದ್ದು, ನಾನು ಇದನ್ನು ಒಂದು ಕ್ಷಣ ಬಳಕೆ ಮಾಡಬೇಕು. ನಾನೊಂದು ಡಯಾಬಿಟಿಕ್ ಅವೇರ್ನೆಸ್ ಸೆಮಿನಾರಿಗೆ ಹೋದೆ. ಇಡೀ ಎಲ್ಲ ನನಗೆ ಗೊತ್ತಿರುವ ಭಾಳಷ್ಟು ನಾನು ಸಿಲ್ವರ್ ಜೂಬ್ಲಿ, ಹಾಗಾಗಿ ನನಗೆ ಅದು ಹೊಸ್ತಲ್ವೇ ಅಲ್ಲ. ಇಡೀ ಆದಮೇಲೆ ಆ ಸೆಮಿನಾರಲ್ಲಿ ನನಗೆ ಒಂದು ಸಿಕ್ಕಿದ ವಾಕ್ಯ ಏನು ಗೊತ್ತಾ?
ಡಯಾಬಿಟಿಕ್ ಇದ್ದ ವ್ಯಕ್ತಿ ಚಪ್ಪಲ್ ತಗೊಳ್ಳುವಾಗ ಸಂಜೆ ತಗೊಳ್ಬೇಕು ಅಂತ. ಯಾರಿಗಾರು ಥ್ರಿಲ್ ಆಗುವ ಇದು ಸರ್, ಯಾರೂ ನನಗೆ ಹೇಳಲಿಲ್ಲ ಇಷ್ಟರವರೆಗೆ. 25 ವರ್ಷದಿಂದ ಟ್ರೀಟ್ಮೆಂಟ್. ಅವ್ರು ಏನು ಹೇಳಿದ್ರು ಗೊತ್ತುಂಟ, ಬೆಳಗ್ಗೆ ಕಾಲು ನಾರ್ಮಲ್ ಆಗಿ ಇರ್ತದೆ, ಸಾಯಂಕಾಲ ಆಗುವಾಗ ಸ್ವೆಲ್ಲಿಂಗ್ ಬಂದಿರ್ತದೆ, ಹಾಗಾಗಿ ನೀನು ಡಯಾಬಿಟಿಕ್ಕೋ, ನೀನು ಸಾಯಂಕಾಲವೇ ಚಪ್ಪಲ್ ಪರ್ಚೇಸ್ ಮಾಡಬೇಕು. ನೋಡ, ಯಾರು ಹೇಳಿದರು ಸ್ನೇಹಿತರೆ? ಯಾವ ನೀತಿ ಪುಸ್ತಕದಲ್ಲಿದೆ? ಇದು ಪ್ರಾಕ್ಟಿಕಲ್ ನೀತಿ. ನನಗೆ ಇವತ್ತು ನಮ್ಮ ಬದುಕಿಗೆ ಇವತ್ತು ಬೇಕಾದ್ದು ಕೌಟಿಲ್ಯನೂ ಬೇಕು, ಕಾಮಾಂಧಕ್ಯೂ ಬೇಕು, ಎಲ್ಲ ಬೇಕು. ನನ್ನ ಲಾಜಿಕ್ ಇದೆ, ಓಪನ್ ಆಗಿ ಪ್ರಶ್ನೆ ಇದೆ, ನಿಮ್ಮದೇನು? ಕೌಟಿಲ್ಯ ಅದನ್ನು ಹೇಳಿದ್ದಾನೆ, ಕಾಮಾಂಧಕ್ಯ ಹೇಳಿದ್ದಾನೆ, ವಾಟ್ ಐ ಕ್ಯಾನ್ ಗಿವ್ ಕಾಂಟ್ರಿಬ್ಯೂಷನ್, ಎಸ್ ಐ ಕ್ಯಾನ್. ಈ ಆಲೋಚನೆಗಳು ನಮ್ಮ ಪೇಪರ್ಗಳು ಹೆಚ್ಚು ಪ್ರಾಕ್ಟಿಕಲ್ ಆಗಿದ್ದರೆ ಇನ್ನೂ ಕೂಡ ಒಳ್ಳೆಯದು. ಸರ್ ಮಾಡಿದ ನನಗೆ ಗೊತ್ತಿದೆ. ವಿದುರ ನೀತಿ ಬಗ್ಗೆ ಅದ್ಮಾರ ಸ್ವಾಮಿಗಳ ಭಾಷಣವು ಕೇಳಿದ್ದಾನೆ, ಬೇರೆ ಬೇರೆ, ಯಾಕೆಂದರೆ ನಾವು ಪಾಠ ಮಾಡಿದವರು ವಿದುರ ನೀತಿ, ಇಡೀ ಕೇಳ್ತೇವೆ. ಹಾಗಾಗಿ ಅದು ಇಷ್ಟ ಆಗ್ತದೆ ಸರ್. ಮೋರ್ ಪ್ರಾಕ್ಟಿಕಲ್ ಆದ ಆಲೋಚನೆಗಳಲ್ಲಿ ಹೆಚ್ಚು ಆಲೋಚನೆ ಕೊಡ್ಬೋದು ಅಂತ ಅನಿಸ. ಯಾಕೆಂದರೆ ನೀತಿಶಾಸ್ತ್ರ ಭಾಷಣಕ್ಕಲ್ಲ, ಅದು ನಕ್ಕನಿಕ್ಕಲ್ಲ, ಯಾರಿಗೋ ಬೇರೆಯವರಿಗೆ ಹೇಳೋದಕ್ಕಲ್ಲ, ಅದು ಬದುಕಿಗೆ. ಹಾಗಾಗಿ ಅಂಥ ಆಲೋಚನೆ ಇಟ್ಕೊಳ್ಬೋದು ಅಂತ ಅನಿಸ್ತದೆ. ಪಂಚತಂತ್ರದ ಬಗ್ಗೆ ಬೇರೆ ಬೇರೆ ಆಲೋಚನೆಗಳು ಬಂತು. ನಾಡಿ ಸೋಜ ಅನ್ನುವಂಥ ವಿದ್ವಾಂಸರು, ನಾನೊಂದು ಸಲ ಪಂಚತಂತ್ರದ ಬಗ್ಗೆ ಪೇಪರ್ ಪ್ರೆಸೆಂಟ್ ಮಾಡಿದಾಗ ನನಗೆ ಅವರು ಬೈದರು. ನಾಡಿ ಸೋಜ ನಿಮ್ಗೆ ಗೊತ್ತಿದೆ, ದೊಡ್ಡ ಕಾದಂಬರಿಕಾರ. ಅವರು ನೇರವಾಗಿ ಬೈದರು, ಶ್ರೀಶ ಕಾದಂಬರಿ ಇಡೀ ಪಂಚತಂತ್ರ ಬರೆದದ್ದು ಅದು ಮಕ್ಕಳಿಗಲ್ಲ ಅಂತ ಹೇಳಿದರು. ಸರ್, ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂಥ ವಿಷಯಗಳು ಅಂತಲೂ ನಾವು ನೋಡಬೇಕು. ಯಾಕೆಂದರೆ ಆ ಮಕ್ಕಳಿಗೆ ಭಾಳ ಸರಳವಾಗಿ ಹೇಳಿದ್ದಾರೆ ಸರಿ, ಬಟ್ ಇವತ್ತು ನೀವು 3ನೇ ಕ್ಲಾಸಿನ 4ನೇ ಕ್ಲಾಸಿನ ಮಗುವಿಗೆ ಅದು ಕಥೆಯಾಗಿ ಉಳಿತದೆ ಹೊರತು ಅದರ ಒಳಗಿನ ಪ್ರಾಕ್ಟಿಕಲ್ ಆಲೋಚನೆಗಳು ಏನಿವೆ ಅಲ್ಲ. ನೀವು ಇಡೀ ಪಂಚತಂತ್ರ ಓದಿ ಒಂದು ಸಲ ಬಳಕೆ ಮಾಡಿದ ಶಬ್ದವನ್ನು ಮತ್ತೊಮ್ಮೆ ಬಳಕೆ ಮಾಡಲಿಲ್ಲ, ಅಲ್ಲಿ ಪರ್ಯಾಯ ಪದಗಳನ್ನು ಹೇಳುವುದಕ್ಕೆ ಪಂಚತಂತ್ರ ಅಥವಾ ಆಲೋಚನೆಗಳನ್ನು ಹೇಳುವುದಕ್ಕೆ ಪಂಚತಂತ್ರ. ನಾನು ಒಂದು ಉಲ್ಲೇಖ ಮಾಡಬೇಕು, ಅಲ್ಲಿ ಆಗ ನಮ್ಮ ಸ್ನೇಹಿತರು ಅದನ್ನು ಈಶ್ವರ ಪ್ರಸಾದರು ಉಲ್ಲೇಖ ಮಾಡ್ತಾ ಮಾತ್ರ ಹೋದರು. ಸಿಂಹದ ಕಥೆಯನ್ನು ಹೇಳಿದರು. ನನಗನ್ನಿಸ್ತದೆ ಇವತ್ತು ಸಿಂಹದ ಕಥೆ ಎಲ್ಲ ಮಕ್ಕಳಿಗೆ ಹೇಳಬೇಕು. ಸಿಂಹದ ಕಥೆ ಇಷ್ಟು ಪಂಚತಂತ್ರಲ್ಲಿ ಬರೋದು. 4 ಜನ ಮಕ್ಕಳು ಮೂರ್ಖರು, ಅವರಿಗೆಲ್ಲ ಇಡೀ ಊರಿನವರು ಬೈತಾರೆ. ಅವರು ನಾವೊಂದು ಹೊಸ ವಿದ್ಯೆ ಕಲಿತೇವೆ ಅಂತ ಹೊರಗೆ ಹೋಗ್ತಾರೆ. ಇವತ್ತು AI ಹೊಸ ವಿದ್ಯೆ ಕಲಿತೇನೆ ಅಂತ ಹೊರಗೆ ಹೋದರು. ಹೊರಗೋಗಿ ಆದಮೇಲೆ ಅವನಿಗೊಂದು ಎಲುಬು ತುಂಡು ಸಿಕ್ಕಿತು. ಆ ಎಲುಬು ತುಂಡನ್ನು ಯಾವುದು ಅಂತ ಐಡೆಂಟಿಫೈ ಮಾಡುವುದಕ್ಕೆ ಎಕ್ಸ್ಪರ್ಟ್ ಆದ. 2ನೇ ಹುಡುಗ ಅವನಿಗೊಂದು ತುಂಡು ಚರ್ಮ ಸಿಕ್ಕಿತು, ಯಾವ ಪ್ರಾಣಿಯ ಚರ್ಮ ಅಂತ ತಿಳ್ಕೊಳ್ಳಿಕ್ಕೆ ಎಕ್ಸ್ಪರ್ಟ್ ಆದ. 3ನೇವನಿಗೆ ಇಂದ್ರಿಯಗಳನ್ನು ಜೋಡಿಸುವಂತಹ ಸ್ಕಿಲ್ ಬಂತು. 4ನೇವನಿಗೆ ಜೀವ ಕೊಡುವ ಸ್ಕಿಲ್ ಬಂತು. ಆಲೋಚನೆ ಮಾಡಿ ಸ್ನೇಹಿತರೆ, ನಾವು ಇವತ್ತು ಆಲೋಚನೆ ಮಾಡಬೇಕಾದ್ದು ಎಲುಬನ್ನು ಐಡೆಂಟಿಫೈ ಮಾಡಿದವ ಗ್ರೇಟೋ, ಚರ್ಮವನ್ನು ಇಂದ್ರಿಯವನ್ನು ಅಲ್ಲ, ಪ್ರಾಣವನ್ನು ಕೊಟ್ಟವನು ಮೂರ್ಖನವು. ಪ್ರಾಣ ಕೊಟ್ಟವನೇ ಮೂರ್ಖ. ಇವತ್ತು ನಾವು AIಗೆ ಬದ್ಧರಾದ ಮೇಲೆ ಇವತ್ತು ಆದದ್ದು ಹೀಗೆ. ಮೊನ್ನೆ ಗುರುರಾಜ್ ಕರ್ಜಲಗಿಯವರು ಮೈಸೂರಲ್ಲಿ ಭಾಷಣ ಮಾಡಿದರು. ನಾನು ಹೋಗಿದ್ದೆ ಹಠ ಮಾಡಿ. ಬೆಳಗ್ಗೆ ಮಧ್ಯಾಹ್ನ 2 ಸೆಷನಲ್ಲಿ ಹೋದೆ. ಅವರು ಹೇಳ್ತಾರೆ, AIಯ ಬೇಸಿಕ್ ಆದ ಅಥವಾ ಎಲಿಮೆಂಟ್ರಿ ನಾಲೆಜ್ ಮಾತ್ರ ಇವತ್ತು ಬಂದಿದೆ, ಇನ್ನೊಂದು ಅಷ್ಟು ದಿನ ಕಳೆದ್ರೆ ಅದು ನಿಮ್ಮನ್ನು ಆಳ್ತದೆ ನೋಡಿ ಅಂತ ಹೇಳುವಲ್ಲಿವರೆಗೆ ಆಯಿತು. ಈ ಭಯದ ಬಗ್ಗೆ ಈ ಕತೆ ಇವತ್ತು ಅಪ್ಲೈ ಆದರೆ ಅದಕ್ಕಿಂತ ಚಂದ ಯಾವುದಿಲ್ಲ. ಇದು ಇನ್ನೊಂದು ಸ್ವಲ್ಪ ಆಗಬೇಕಾದ ಬ್ರೈನ್ ಸ್ಟಾರ್ಮಿಂಗ್ನ ಬಗ್ಗೆ ನಮ್ಮ ಇಡೀ ಪೇಪರ್ಸ್ಗಳು ನಮಗೆ ಆಲೋಚನೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಆಯಿತು ಸರ್, ಒಂದು ನೀತಿ ಯೂನಿವರ್ಸಲ್ ಅಲ್ಲ ಅನ್ನುವಂಥ ಮಾತನ್ನು ಕೂಡ ನಾವು ಇಡೀ ಸೆಮಿನಾರಲ್ಲಿ ಅರ್ಥ ಮಾಡಬೇಕಿತ್ತು. ಇವತ್ತು ಕ್ಷತ್ರಿಯನಿಗಿರುವ ನೀತಿ ಅಥವಾ ಒಬ್ಬ ಬ್ರಾಹ್ಮಣನಿಗಿರುವ ನೀತಿ ಬೇರೆ ಬೇರೆ. ಒಬ್ಬ ಬ್ರಾಹ್ಮಣನಿಗೆ ಒಂದು ತುಳಸಿ ಗಿಡ ನೆಡುವ ಅಧಿಕಾರ ಬಿಟ್ಟರೆ ಬೇರೆ ಯಾವ ಅಧಿಕಾರವೂ ಇಲ್ಲ. ಆದರೆ ಇವತ್ತು ನಮ್ಮಲ್ಲಿ ಅಡಿಕೆ ತೋಟ ಇರೋದು ಯಾರ ಹತ್ರ ಕೇಳಿ ನೀವು? ಸಿರ್ಸೆ ಹೆಗಡೆಯವ್ರ ಹತ್ರ, ಎಲ್ಲರ ಹತ್ರ ಅಡಿಕೆ ತೋಟವೇ ಇರೋದು. ಹಾಗಾಗಿ ಪೂಜ್ಯ ವೇದಮೂರ್ತಿ ಶ್ರೀ ವಾಸುದೇವ ಆಸರಣ್ಣ ಅವರು ಬರ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರು ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಶ್ವರರು. ಇನ್ನೊಂದು ನಾನು ಉಲ್ಲೇಖ ಮಾಡಬೇಕಾದ್ದು ಎಂ ದೇವರಾಜ್ ಭಟ್ಟೆ ಹೇಳಿದ ಒಂದು ಜಿಜ್ಞಾಸೆ. ನೀವು ನಿನ್ನೆ ಇದ್ದರೆ ಇದನ್ನು ಕೇಳಿದಿರಿ. ಒಂದು ಉದ್ಯೋಗ ಕೊಡುವಾಗ ಇಂಟರ್ವ್ಯೂ ಆಗಿ
ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಆಲೋಚನೆಗಳಲ್ಲಿ ನನಗೆ ಜಡ್ಜ್ಮೆಂಟ್ಗಳು ಎಷ್ಟು ಕೆಲವು ಸಲ ಅಪಾಯಕಾರಿ ಅಂತ ಹೇಳೋದಕ್ಕೆ ಈ ಚರ್ಚೆ ತಗೊಳ್ಬೇಕು ಏನು. ಅವ್ರು ಏನು ಹೇಳ್ತಾರೆ ಅಂದರೆ, ಸಂದರ್ಶನ ಮತ್ತು ಲಿಖಿತ ಪರೀಕ್ಷೆಯಲ್ಲಿ ಇಬ್ಬರಿಗೆ ಈಕ್ವಲ್ ಮಾರ್ಕ್ ಬರ್ತದೆ. ಈಕ್ವಲ್ ಮಾರ್ಕ್ ಬಂದಾಗ ಲಿಖಿತ ಪರೀಕ್ಷೆಯ ಆಲೋಚನೆ ಇದ್ದವನಿಗೆ ಜಾಬ್ ಕೊಡಬೇಕು ಅಂತ ಹೇಳ್ತಾರೆ. ನನ್ನ ಲಾಜಿಕ್ ಖಂಡಿತ ಇಲ್ಲ. ಒಬ್ಬ ವೈವ ಅಥವಾ ಮಾತುಕತೆಯಲ್ಲಿ ಗಟ್ಟಿತನ ಇದ್ದು ನಾಲೆಜ್ ಇದ್ದ ಸಾಧ್ಯತೆ ಇದ್ದರೆ ರಿಟರ್ನ್ ಎಕ್ಸಾಮು ಸುಳ್ಳು ಬರೀಲಿಕ್ಕಾಗ್ತದೆ ಅಥವಾ ಮತ್ತೊಬ್ಬ ಹೆಲ್ಪ್ ಮಾಡಲಿಕ್ಕಾಗ್ತದೆ. ವೈವದಲ್ಲಿ ಎಕ್ಸಾಮಿನರೇ ಮೋಸ ಮಾಡಿರೋ ಗೊತ್ತಿಲ್ಲ, ಇಲ್ಲದೇ ಇದ್ದರೆ ಸಾಧ್ಯತೆ ಇಲ್ಲ. ಹಾಗಾಗಿ ಜಡ್ಜ್ಮೆಂಟ್ಗಳ ಚರ್ಚೆಗಳು ಕೂಡ ಧರ್ಮಶಾಸ್ತ್ರದ ಆಲೋಚನೆಯಲ್ಲಿ ಆಗಲಿ. ಆಮೇಲೆ ನಾನು ಮತ್ತೆ ಹೇಳಬೇಕಾದ್ದು, ಈ ಚೋರಾತ್ ಭಯಂ ಅಂತ ಆಗ ಚರ್ಚೆಗಳಾಯಿತು. ನನಗೆ ಇತ್ತೀಚೆಗೆ ಕಂಡ ಬ್ಲಂಡರ್ಸ್ ಇದು. ಪೊಲೀಸ್ ಸ್ಟೇಷನ್ನ ಎದುರೇ ದೊಡ್ಡ ಬೋರ್ಡು, ಕಳ್ಳರಿದ್ದಾರೆ ಎಚ್ಚರಿಕೆ, ಇದಕ್ಕಿಂತ ದೊಡ್ಡ ಶೇಮ್ ಇಲ್ಲ ಅಂತ ಅನ್ನಿಸ್ತದೆ. ಪೊಲೀಸರ ಸ್ಟೇಷನ್ ಎದುರೇ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಬೋರ್ಡ್ ಹಾಕಿದರೆ ಇನ್ನು ನಾವೆಲ್ಲಿಗೆ ಹೋಗೋದು? ಆಲೋಚನೆ ಮಾಡ್ತಾ ಹೋಗಿ. ಇಂಥ ಧರ್ಮ ಸೂಕ್ಷ್ಮಗಳ ಬಗ್ಗೆ ಆಗಲಿ ಅಂತ ಹೇಳ್ತಾ ನಾನು ನನ್ನ ಮಾತುಗಳನ್ನು ಪ್ರೀತಿಯಿಂದ ಮುಗಿಸ್ತಾ ಇದ್ದೇನೆ. ನಾನೊಂದು ರೀತಿಯಲ್ಲಿ ಬೆಳೆದವ ಎಲ್ಲವೂ ಕೂಡ ಕಟೀಲು, ಅದರೊಟ್ಟಿಗೆ ಜಿ ಎನ್ ಭಟ್ರೊಟ್ಟಿಗೆ ಸುಮಾರು 92ರಿಂದ ಸ್ನೇಹ. ಅವರು ನನ್ನನ್ನು ಇಲ್ಲಿಗೇ ಮೇಷ್ಟ್ರಾಗಿ ಬಾ ಅಂತ ಕರೆದಿದ್ದರು. ನಾನು ಬರಲಿಲ್ಲ, ಯಾಕೆಂದರೆ ಇಲ್ಲೆಲ್ಲರೂ ನನ್ನ ಸಂಬಂಧಿಕರೇ ಇರೋದು. ಸಂಬಂಧಿಕರ ಮಧ್ಯದಲ್ಲಿ ಅದು ಅದೇ ಅವರು ನನ್ನ ಭಾವ, ಎಲ್ಲರೂ ಸಂಬಂಧಿಕರ ಮಧ್ಯದಲ್ಲಿ ಇರಬಾರ್ದು ಅಂತ ದೂರ ನಿತ್ತೆ. ಮತ್ತು ಈಗ ಮತ್ತೆ ನಾನು ಕಟೀಲಿಗೆ ಹತ್ತಿರ ಆದೆ. ಎಲ್ಲರಿಗೂ ಪ್ರೀತಿಯ ಕೃತಜ್ಞತೆಗಳು. ನಮಸ್ಕಾರ. डॉक्टर श्रीशकुमार महोदयाय धन्यवादाः. अधुना के.एस्. जगन्नाथ महोदयाः स्वाभिप्रायं कथयन्ति. ಹಲೋ. ಅಸ್ಮತ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ, ಅಸ್ಮದ್ ಆಚಾರ್ಯ ಪರ್ಯಂತ ಮುಂದೆ ಗುರುಪರಂಪರ. ಈ 2 ದಿನಗಳ ಈ ಸತ್ರದಲ್ಲಿ, ಜ್ಞಾನ ಸತ್ರದಲ್ಲಿ ನಾನು ಆದಿಯಿಂದ ಅಂತ್ಯದವರೆಗಿದ್ದೇನೆ. ನೋಟ್ಸ್ ಮಾಡಿಕೊಳ್ಳಿಕ್ಕೆ ಹೋಗೋದು ಮುಖ್ಯವಲ್ಲ, ನಮಗೆ ಬೇಕಾದ ಗ್ರಹಣ ಮತ್ತು ಧಾರಣ. ನಾವು ಮೊದಲು ಗ್ರಹಿಸಬೇಕು, ಇಲ್ಲೇನು ನಡೀತಾ ಇದೆ ಅದನ್ನು ನಾವು ಆಮೇಲೆ ಧಾರಣೆ ಮಾಡಬೇಕು, ರಿಜಿಸ್ಟರ್ ಮಾಡಿಕೊಳ್ಬೇಕು ನಾವು. ಆಗ ತಾನಾಗೆ ಮುಂದಿಂದೆಲ್ಲ ಬರ್ತದೆ. ಅದು ಒಂದು. ಎರಡನೇದು, ಬಹುಶಃ ನಾವು ಇಲ್ಲಿ ನೀತಿ ಅಂದರೆ ಬರೀ ಮಾರಲ್ಲನ್ನು ಅರ್ಥಕ್ಕೆ ಸೀಮಿತ ಮಾಡಿಕೊಂಡಿದ್ದೇವೆ ನಾವಿಲ್ಲಿ. ಬಹುಶಃ ನೀತಿ ಅಂತಂದರೆ ಇಲ್ಲಿ ನಮ್ಮಲ್ಲಿ ಪರಂಪರೆಯಲ್ಲಿ ಬರ್ತಕ್ಕಂಥದ್ದು ನೀಯತೆ ಅನೇನ ಜೀವನಮಿತಿ ನೀತಿ ಅಂತ ಅರ್ಥ. ಅಂದರೆ ಇಲ್ಲಿ ಜೀವನಕ್ಕೆ ಬೇಕಾದಂಥ ಸಾಮಾಜಿಕ ನೀತಿ ಇದೆ, ಆರ್ಥಿಕ ನೀತಿ ಇದೆ, ಆಮೇಲೆ ಲೌಕಿಕ ನೀತಿ ಇದೆ, ಎಲ್ಲ ತರಹ ನೀತಿಗಳು ಇದ್ದಾವೆ. ಪ್ರತಿಯೊಂದು ಕೂಡ ನಮಗೆ ಒಂದು ನೀತಿಯೇ ಅದು. ಬಹುಶಃ ನನಗೆ ಅನ್ನಿಸ್ತದೆ ಈ ಟಾಪಿಕ್ ಹೇಗಿದ್ದರೆ ಇನ್ನೂ ಚೆನ್ನಾಗಿ ಬರ್ತಿತ್ತೇನು ಅಂತ. ಉದಾಹರಣೆಗೆ ಸಾಮಾಜಿಕ ನೀತಿ ಸಾಮಾಜಿಕ ನೀತಿ ಅಂದರೆ ಅಲ್ಲಿ ವರ್ಣ ವ್ಯವಸ್ಥೆ ಪ್ರತಿಯೊಂದು ಕೂಡ ಅಲ್ಲಿ ಬರ್ತದೆ, ಒಂದು ಅಂತಲ್ಲ ಅಲ್ಲಿ. ಅದರಿಂದ ಆವಾಗ ಏನಾಗ್ತಿತ್ತು ಅಂತಂದರೆ, ಈಗ ಸಾಮಾಜಿಕ ನೀತಿ ಇನ್ನು ಮಹಾಭಾರತ, ಸಾಮಾಜಿಕ ನೀತಿ ಅಥವಾ ಇನ್ನು ಭಗವದ್ಗೀತಾ, ಈ ರೀತಿ ಹಾಗೆ ಆರ್ಥಿಕ ನೀತಿ ಇನ್ನು ಯಾವುದೋ ಒಂದು. ಹಾಗೆ ಈ ರೀತಿ ಒಂದೊಂದು ನಮ್ಮ ಇವತ್ತು ನಾವೇನು ಕಾಣ್ತೇವೆ ಅವೆಲ್ಲವೂ ನೀತಿಯ ಒಳಗೆ ಬರ್ತಾ ಇರೋ ಕಾರಣ ನಾವು ಇದನ್ನು ಕೇವಲ ಒಂದು ನೀತಿಯನ್ನು ಮಾರಲ್ ನೈತಿ ಅಷ್ಟಕ್ಕೆ ಸೀಮಿತ ಮಾಡಿಕೊಂಡಿದ್ದರಿಂದ ಈ ಕೆಲವು ಎಲ್ಲ ಸಮಸ್ಯೆಗಳು ಬರ್ತದೆ. ಅದರಿಂದ ಈ ವಿಶಾಲ ದೃಷ್ಟಿಯಿಂದ ಇಟ್ಕೊಂಡು ಬಹುಶಃ ಆವಾಗ ಏನಾಗ್ತದೆ ಅಂದರೆ ನಮಗೆ ಪ್ರಶ್ನೆಗಳಿಗೆ ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಯನಕ್ಕೂ ಅನುಕೂಲವಾಗ್ತದೆ. ಈಗ ಮಹಾಭಾರತ ಒಂದೇ ತಗೊಂಡಾಗ ಮಹಾಭಾರತದಲ್ಲಿ ಪೂರ್ತಕ್ಕಂಥ ಪ್ರತಿಯೊಂದು, ಈಗ ಆರ್ಥಿಕ ನೀತಿ ಮಹಾಭಾರತ ಅಂತ ತಗೊಂಡಾಗ ಆ ಮಹಾಭಾರತದಲ್ಲಿ ಎಲ್ಲೆಲ್ಲಿ ಅವೆಲ್ಲವನ್ನೂ ಕೂಡ ನಾವು ಅಧ್ಯಯನ ಮಾಡೋದಕ್ಕೊಂದು ಅವಕಾಶ ಆಗ್ತಾ ಇತ್ತು ಒಂದು. ಹೀಗಾಗಿ ಈ ದೃಷ್ಟಿಯಿಂದ ಸ್ವಲ್ಪ ಮತ್ತು ಬಹಳ ದೂರದಿಂದ ಬಂದಿರ್ತೀವಿ ಪೇಪರ್ ಪ್ರೆಸೆಂಟ್ ಮಾಡೋಕ್ಕೆ ಅಂತ ಬಂದಿರ್ತಾರೆ. ನಾವು ಅವರಿಗೆ 10 ನಿಮಿಷದಲ್ಲಿ ಮುಗಿಸಿ
ಪ್ರಶ್ನೋತ್ತರ ಮಾಡಿ ಅಂತಂದರೆ ಅದಕ್ಕಿಂತಲೂ ಕೂಡ ಇರಲಿ, ಒಂದು ಸೆಷನ್ಗೆ ಒಂದು ಪೇಪರ್, 2 ಪೇಪರ್ ಆಗಲಿ, ಅವ್ರಿಗೆ ಅದರ ಬಗ್ಗೆ ಪೂರ್ಣವಾಗಿ ಅಧ್ಯಯನ ಅವ್ರು ಮಾಡಿರಬೇಕು. ಅದರ ಬಗ್ಗೆ ಮೊದಲೇನೆ ಅಂತಂದಾಗ ನಾವು ಪ್ರಶ್ನೆ ಕೇಳೋರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಪ್ರಶ್ನೆ ಕೇಳ್ಕೊಂಡು ಹೋಯ್ತು ಅಂತಂದರೆ ಅದಕ್ಕೊಂದು ಅರ್ಥ ಬರ್ತದೆ. ಇಲ್ಲ, ಅವ್ರಿಗೆ ಅವ್ರು ಮೊದಲೇ ಪೇಪರ್ ಕೊಟ್ಬಿಟ್ಟಿರ್ತಾರೆ, ನಮಗೆಲ್ರಿಗೂ ಕೂಡ ಪೇಪರ್ ಕೊಡಬೇಕು. ನಮಗೆಲ್ಲರೂ ಕೂಡ ಪೇಪರ್ ಕೊಟ್ಟು ಇಲ್ಲಿ ಬಂದಾಗ ನಾವು ಓದ್ಕೊಂಡು ಬಂದು ಅದೇ ಪ್ರಶ್ನೋತ್ತರ 10 ನಿಮಿಷ, ಆವಾಗ ಆ ಪೇಪರ್ ಮೇಲೆ ಪ್ರಶ್ನೋತ್ತರ ಬೇಕು, ಮತ್ತು ಪೇಪರ್ ಪ್ರೆಸೆಂಟೇಷನ್ ಅನ್ನೋದು ಬೇಕಾಗೋದಿಲ್ಲ. ಸೊ ಈ ತರಹ ವ್ಯವಸ್ಥೆ ಮಾಡಿಕೊಂಡ್ರೆ ಬಹುಶಃ ಇದು ಇಂದಿಷ್ಟು ಸಾರ್ಥಕವಾಗುತ್ತೆ. ಮತ್ತು ಜೊತೆಗೆ ಅಂತಹ ಶೋಧ ಪತ್ರಗಳನ್ನು ನಾವು ಪುಸ್ತಕ ರೂಪದಲ್ಲಿ ತಂದಾಗ ಅದೊಂದು ಅಥೆಂಟಿಕೇಟಾಗಿ ಅದು ಉಳಿಯುತ್ತೆ. ಅದು ಮುಂದಿನ ಪೀಳಿಗೆ ಮಾರ್ಗದರ್ಶನಕ್ಕೂ ಕೂಡ ಅವಕಾಶವಾಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಬಹುಶಃ ತಪ್ಪಿರ್ಬೋದು, ಅದು ಬೇಕಿತ್ತು. ಅದು ಸರಿ. ಒಟ್ಟಿನಲ್ಲಿ ನನಗೊಂದು ನಾವೆಲ್ಲ ಒಂದು ಕಾಲದ ಆಪ್ತರು ಯಾವ್ಯಾವ ಕಡೆ ಬರಲಿಕ್ಕೆ ಆಗ್ತಿಲ್ಲ, ಇವಾಗ ಮತ್ತೆ ಬಂದಿದ್ದೀನಿ ನಾನು. ಅದಕ್ಕೆ ಒಂದು ಕಾಲಕ್ಷೇಪವಾಯಿತು 2 ದಿವಸ. ಅಲ್ಲಿ ಮನಸ್ಸಿಗೊಂದು ಮುದ ನೀಡಿದೆ. ಆದ್ದರಿಂದ ಎಲ್ರಿಗೂ ಡಾಕ್ಟರ್ KS जगन्नाथ महोदयेभ्यः धन्यवादाः. अधुना शिकारिपुर कृष्णमूर्ति महोदयाः स्वाभिप्रायं कथयन्ति. ಸರ್ವೇಭ್ಯೋ ನಮಃ. ನಾನಿಲ್ಲಿ ಕೆಲವರಿಗೆ ಎಲ್ಲರಿಗೆ ಅಭಿನಂದನೆಯನ್ನು ಹೇಳಬೇಕು, ಅಭಿವಂದನೆ ಹೇಳಬೇಕು. ಮೊದಲನೇದಾಗಿ ಈ ಒಂದು ಶೋಧ ಸಂಸ್ಥಾನದ ನೇತೃತ್ವವನ್ನು ವಹಿಸಿ ಇಷ್ಟು ಚೆನ್ನಾಗಿ ನಡೆಸ್ತಿರುವಂಥ ಡಾಕ್ಟರ್ GN ಭಟ್ರಿಗೆ ನಮ್ಮೆಲ್ಲರ ಪರವಾಗಿ, ಅದರ ಜೊತೆಗೆ ಇದಕ್ಕೊಂದು ಸ್ಟ್ರಕ್ಚರಲ್ ಫಾರ್ಮ್ ಕೊಟ್ಟು ಅದ್ರ ಹಿಂದೆ ನಿಂತ್ಕೊಂಡು 1 ಮ್ಯಾನ್ 1 ಮಿಷನ್ ಅಂತ ಕೆಲಸ ಮಾಡಿದಂಥ ಪ್ರೊಫೆಸರ್ MG ಹೆಗ್ಡೆ ಅವರನ್ನು, ಯಾಕಂದರೆ ಇವರೆಲ್ಲ ಒಂದೊಂದು ಮಿಷನ್ ಅಂತ ಹಿಡ್ಕೊಂಡು ಕೆಲಸ ಮಾಡಿ ಹಾಕಿದ್ದಾರೆ, ಅವರನ್ನು ಅಭಿನಂದಿಸ್ತೇನೆ. ಮತ್ತು ಸಂಸ್ಕೃತ ಪರಿಷತ್ತಿನ ಸ್ಥಾಪಕರಲ್ಲಿ ನಾವೆಲ್ಲ ಇದ್ದೇವೆ ಇಲ್ಲಿ. GN ಭಟ್ರು, ಸಂಸ್ಕೃತ ಪರಿಷತ್ ಅಂತ ನೀವೇನು ಕಾಣ್ತಾ ಇದ್ದೀರಿ, ಅದು ಈ ಕರ್ನಾಟಕದಲ್ಲಿ ಬಹಳ ದೊಡ್ಡ ಇತಿಹಾಸ ಸೃಷ್ಟಿಸಿದಂಥದ್ದು. ಅದು ಭಾಳ ಜನಕ್ಕೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಇವತ್ತು ಸ್ಕೂಲ್ ಲೆವೆಲಲ್ಲಿ ಸಂಸ್ಕೃತ ಉಳಿದಿದ್ದರೆ ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಸಂಸ್ಕೃತ ಪರಿಷತ್. ಇಲ್ಲದಿದ್ದರೆ ತಮಿಳುನಾಡ್ದು ಹಾಗೆ ಮುಚ್ಚೋಗ್ತಿತ್ತು. ಅದರ ವಿರುದ್ಧವಾಗಿ ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಫೈಟ್ ಮಾಡಿ ಗೆದ್ದು ಬಂದು ಇವತ್ತು ಕರ್ನಾಟಕ ಸರ್ಕಾರ ಸಂಸ್ಕೃತವನ್ನು ತೆಗಿಲಿಕ್ಕೆ ಆಗದ ಹಾಗೆ ಕಾನೂನನ್ನು ನಮಗೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಸಂಸ್ಕೃತ ಪರಿಷತ್ ಅದು. ಆ ಸಮಯದಲ್ಲಿ ಡಾಕ್ಟರ್ GN ಭಟ್ ಅವರು, ಜಗನ್ನಾಥ್ ಅವರು, ಇವರೆಲ್ಲ ಚಿಕ್ಕವರು, ಅವಾಗ ನೀವೆಲ್ಲ ಇನ್ನು ಚಿಕ್ಕವರು, ಇದನ್ನೆಲ್ಲ ಮಾಡಿದ್ದಾರೆ, ಅವ್ರನ್ನ ಅಭಿನಂದಿಸಬೇಕು. ನಂತರದಲ್ಲಿ ಈ ಸಂಸ್ಕೃತ ಪರಿಷತ್ತಿನ ಮೂಲಕ, ಈ ಶೋಧ ಸಂಸ್ಥಾನದ ಮೂಲಕ ಈ ಕಾರ್ಯಕ್ರಮಗಳನ್ನು ಇನ್ನಷ್ಟು ಮುಂದೆ ನಡೆಸ್ತಾ ಹೋಗಬೇಕು. ಇದಕ್ಕೆ ಬೇಕಾದ ಪ್ಲ್ಯಾನಿಂಗ್ ನಿನ್ನೆ ಸಂಜೆ ಒಂದು ಮೀಟಿಂಗಲ್ಲಿ ಆಯಿತು. ಇದು ಯಾರ್ಯಾರನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳಿಲ್ಲ ಅಂದರೆ ಅನೇಕ ಯುವಕರು ಮತ್ತು ಒಂದಷ್ಟು ಜನ ವಿದ್ಯಾರ್ಥಿಗಳು ಬಂದಿದ್ದರು, ಅವರನ್ನು ಸೇರಿಸ್ಕೊಂಡು ವಿ ವುಡ್ ಲೈಕ್ ಟು ಹ್ಯಾವ್ ಎ ಮೋರ್ ಬ್ರಾಡ್ ಬೇಸ್ಡ್ ಆರ್ಗನೈಸೇಷನಲ್ ಬೇಸ್ ಫಾರ್ ದಿ ಸಚ್ ಟೈಪ್ ಆಫ್ ಸೆಮಿನಾರ್ಸ್. ಇವತ್ತಿನ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿದೆ, ಮತ್ತು ಸ್ಕೂಲ್ ಟೀಚರ್ಸ್, ಕಾಲೇಜ್ ಟೀಚರ್ಸ್ಗೆಲ್ಲ ಇದೆ. ಅದಕ್ಕಾಗಿ ಮಕ್ಕಳಿಗೆ ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತಾರೆ. ಟೀಚರ್ಸ್ ಆದವರು ತಮ್ಮ ಹೋಲ್ ಟೀಚಿಂಗ್ ಮೆಥಡನ್ನೇ ರಿಸರ್ಚ್ ಓರಿಯೆಂಟೇಷನ್ ಮಾಡಬೇಕು ಅನ್ನುವಾಗ ಅದಕ್ಕೆ ಬೇಕಾದ ನಮ್ಮ ಗುರುಗಳು ಸ್ಥಾಪನೆ ಮಾಡಿದಂಥ ಶಾನ್ ಭಾಗ್ ಅವರು ಸ್ಥಾಪನೆ ಮಾಡಿದಂಥ ಈ ಶೋಧ ಸಂಸ್ಥಾನಕ್ಕೆ ವರ್ಧತಾಂ ಅಭಿವರ್ಧತಾಂ ಶೋಧ ಸಂಸ್ಕೃತಸ್ಯ ಇದು ಆಗಲಿ ಅಂತ ಹೇಳ್ತಾ, ನಮ್ಮ ನಡುವೆ ಅನೇಕ ದೊಡ್ಡ ದೊಡ್ಡ ಸಿದ್ಧಿ ಮಾಡ್ಕೊಂಡಂಥ ಸುಮಾರು ಜನ ಇದ್ದಾರೆ. ಪ್ರೊಫೆಸರ್ MK ಶ್ರೀಧರ ಇದ್ದಾರೆ. ಯಾವ್ಯಾವ ದೇಶದಲ್ಲಿ ಹೋಗಿ ಸಂಸ್ಕೃತದ ಬಾವುಟ ಹಾರಿಸಿ ಬಂದವರು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ದೊಡ್ಡ ಸ್ಥಾನಕ್ಕೆ ಹೋಗಿ ಸಂಸ್ಕೃತ ವಿಶ್ವವಿದ್ಯಾಲಯದ ವೈಸ್ ಚಾನ್ಸಲರ್ ಆಗಲಿಕ್ಕೆ ಹೋದಂಥವರು, ಹತ್ತಿರ ಹೋಗೋರು. ಅದಕ್ಕಿಂತ ಹೆಚ್ಚಾಗಿ ವೈಸ್ ಚಾನ್ಸಲರೇ ಆಗಿದ್ದವರು ಡಾಕ್ಟರ್ GN ಭಟ್ ಅವರು. ನಾನು ಇವ್ರನ್ನೆಲ್ಲ ಯಾಕೆ ಹೊರಗಿದ್ದ ಅಬ್ಸರ್ವರ್ ಆಗಿ ನಿಂತ್ಕೊಂಡು ನಾನು ಅಭಿನಂದಿಸ್ತೇನೆ ಅಂದರೆ, ಇದು ಒಂದು ಸಂಸ್ಕೃತ ಸರಸ್ವತಿಯ ಸೇವೆ. ಸ್ವಂತಕ್ಕೇನು ಯೋಚನೆ ಮಾಡಿದ ಸಂಸ್ಕೃತ ಸರಸ್ವತಿಯ ಸೇವೆ. ಸಂಸ್ಕೃತ ಸರಸ್ವತಿಯನ್ನು ಯಾರು ಸೇವೆ ಮಾಡ್ತಾರೆ ಅವರಿಗೆ ಯೋಗ್ಯತೆಗಿಂತಲೂ ಮೀರಿದ ಫಲವನ್ನು, ಪುಣ್ಯವನ್ನು, ಪ್ರಗತಿಯನ್ನು, ಅನುಕೂಲವನ್ನು, ಸಂಪತ್ತನ್ನು ದೇವಿ ಕೊಡ್ತಾಳೆ ಅನ್ನಲಿಕ್ಕೆ ನಾನೇ ಉದಾಹರಣೆ.
ನಾನೇ ಉದಾಹರಣೆ. ಭಗವಂತ ಬೇಕಾದರೆ ಕೊಟ್ಟೋದ. ಆ ಕಾಲದಲ್ಲಿ ಸಂಸ್ಕೃತಕ್ಕೋಸ್ಕರ ಹಗಲು ರಾತ್ರಿ ತಿರುಗಾಡಿ ಕೆಲಸ ಮಾಡಿದ್ದಾಯಿತು. ಸೊ ಈ ಥರ ಕೆಲಸ ಮಾಡ್ತಾ ಇರತಕ್ಕಂಥ ನಮ್ಮೆಲ್ಲರಿಗೆ ದುರ್ಗಾ ಪರಮೇಶ್ವರಿಯ ಸಂಪೂರ್ಣ ಕೃಪೆ, ಸರಸ್ವತಿ ಸ್ವರೂಪಳಾದಂಥ ದುರ್ಗಾ ಸಮರ ಸರಸ್ವತಿಯ ಸಂಪೂರ್ಣ ಕೃಪೆ ಆಗಬೇಕು ಅಂದರೆ ಈ ಥರ 3 ತಿಂಗಳಿಗೆ ಒಂದೊಂದು ಸೆಮಿನಾರ್ಗಳನ್ನು ಎಲ್ಲ ಕಡೆ ಮಾಡಲಿಕ್ಕೆ ಆಗಬೇಕು. ಅದಕ್ಕೆ ನಿಮ್ಮ ಲೀಡರ್ಶಿಪ್ನಲ್ಲಿ ನಾವೆಲ್ಲ ಸಹಾಯಕ್ಕೆ ಬರ್ತೇವೆ ಅಂತ ಹೇಳ್ತಾ, ನಮಗೆಲ್ಲ ಭಾಳ ಉತ್ಸಾಹ. ಈ ಸೆಮಿನಾರ್ಗಳಲ್ಲಿ ಭಾಳ ಚೆನ್ನಾಗಿರುತ್ತೆ ವ್ಯವಸ್ಥೆ, ಊಟ ತಿಂಡಿ ವಸತಿ ಭಾಳ ಎಲ್ಲ ಚೆನ್ನಾಗಿರುತ್ತೆ. ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ ಬೋರೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಲಾಸ್ಟ್ ಪಾಯಿಂಟ್ ಶ್ರೀಕರ್ ಅವರು, ಇವರು ನಮ್ಮ ಶ್ರೀಶ ಅವರು ಎತ್ತಿದ್ರು, ಭಾಳ ಇಂಪಾರ್ಟೆಂಟ್. ಇಂಥ ಸೆಮಿನಾರ್ಗಳು ಮೋರ್ ಪಾರ್ಟಿಸಿಪೇಟಿವ್ ಆದರೆ, ಮೋರ್ ಇಂಟ್ರ್ಯಾಕ್ಟಿವ್ ಆದರೆ, ಅದರಲ್ಲಿ ಒನ್ ವೇ ಆಗದೆ, ಅದಕ್ಕೆ ನಾನೇ ಸ್ವಲ್ಪ ಚಿಂತಾವಣೆ ಮಾಡಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ಈ ಥರ ಆದರೆ ಕಲೀಲಿಕ್ಕೆ ಹೆಚ್ಚು ಒಳ್ಳೆಯದಾಗ್ತದೆ. ಅದು ದಿಸ್ ಬಿಕಮ್ ವೆರಿ ಮಚ್ ಇಂಟ್ರೆಸ್ಟಿಂಗ್. ಅದಕ್ಕೆ ಒಂದು 10 ನಿಮಿಷದ ಪ್ರೆಸೆಂಟೇಷನ್, ಒಂದು 10 ನಿಮಿಷದ ಡಿಸ್ಕಷನ್. ಇದು ಯುರೋಪಿಯನ್ ಮೆಥಡ್, ಅಮೇರಿಕನ್ ಮೆಥಡ್, ಆಧುನಿಕ ಮೆಥಡ್. ಇದರಲ್ಲಿ ಒನ್ ವೇ ಅಲ್ಲ, ಇಟ್ಸ್ ನಾಟ್ ಒನ್ ವೇ, ಇಟ್ ಹ್ಯಾಸ್ ಟು ಬಿ ಮಲ್ಟಿ ವೇ. ಅಂಥ ರೀತಿಯಲ್ಲಿ ಮುಂದೆ ನಮ್ಮ ಸೆಮಿನಾರ್ಗಳನ್ನು ನಡೆಸೋಣ ಅಂತ ಹೇಳ್ತಾ, ಇದರ ಸಂಸ್ಥಾಪಕರಿಗೆ, ವ್ಯವಸ್ಥಾಪಕರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಕಡೆದಾಗಿ ಇನ್ನೊಬ್ಬರನ್ನ ಅಭಿನಂದಿಸಬೇಕು. ಗಾಳಿಮನೆ ವಿನಾಯಕ್ ಭಟ್ ಅವರು ಒಂದು ಅದ್ಭುತವಾದಂಥ ಕ್ಯಾಲೆಂಡರ್ ಮಾಡಿ ನಮಗೆಲ್ಲ ಫ್ರೀಯಾಗಿ ಕೊಟ್ಟಿದ್ದಾರೆ. ಇದರದ್ದು ಗುಣವನ್ನು ನಾವು ಗುರುತಿಸಬೇಕು. ಇದರಿಂದ 3 ತಿಂಗಳ ಶ್ರಮ ಇದೆ. ನಮ್ಮ ಎಲ್ಲ ಕಡೆಗಳಲ್ಲಿ ಇವತ್ತು ಇರುವ ಕ್ಯಾಲೆಂಡರ್ಗಳೆಲ್ಲ ಕ್ರಿಶ್ಚಿಯನ್ ಕ್ಯಾಲೆಂಡರ್, ಹಿಂದೂ ಕ್ಯಾಲೆಂಡರ್ ಅಲ್ಲ, ಪಂಚಾಂಗ ಅಲ್ಲ. ಇವರು ಅದರ ನಡುವೆ, ಅದರ ಆರಂಭದಲ್ಲಿ ನಾನು ಮಾಡಿದ್ದೆ ಒಂದು ಸರಿ, ಅವ್ರಿಗೆ ಗೊತ್ತಿದೆ. ಅದನ್ನು ಈಗ ಬಹಳ ಸುಂದರವಾಗಿ ನಮ್ಮ ಮನೆಗಳಲ್ಲಿ ಹಾಕೊಳ್ಳುವಾಗ ಜನವರಿ ಅಲ್ಲ, ಚೈತ್ರ ಮಾಸ, ವೈಶಾಖ ಮಾಸ. ನಮ್ಮ ಮಕ್ಕಳಿಗೆ ಇದನ್ನು ಕಲಿಸೋದು ಯಾವಾಗ? ನಮ್ಮ ಸ್ಕೂಲಲ್ಲಿ ಕಲಿಸೋದು ಯಾವಾಗ? ನಮ್ಮ ಮನೆಗಳಲ್ಲಿ ಕಲಿಸೋದು ಯಾವಾಗ? ದೇವ್ರ ಮುಂದೆ ಕೂತಾಗ ಇವತ್ತೇನು ತಿಥಿ ಅಂದರೆ ಡೇಟ್ ಹೇಳ್ತೀವಿ, ನಮ್ಮ ತಿಥಿ ಗೊತ್ತಿಲ್ಲ. ಅದಕ್ಕೋಸ್ಕರ ತುಂಬ ಕಷ್ಟಪಟ್ಟು ಶ್ರಮಪಟ್ಟು ನಾನು ಅವ್ರ ಪ್ರೆಸ್ಸಲ್ಲಿ ಕೂತು ಒದ್ದಾಡ್ತಾ ಇದ್ದೆ, ನಾನು ಜೊತೆಗಿದ್ದೆ, ನೋಡಿದ್ದೀನಿ. ಆದ್ದರಿಂದ ತುಂಬ ಹಿತಕಾರಿಯಾದಂಥ, ನಮಗೆ ಬೇರೆ ಪಂಚಾಂಗವೇ ಬೇಡ, ಇವತ್ತು ಯಾವ ತಿಥಿ ಇದೆ, ಎಷ್ಟೊತ್ತಿನವರೆಗಿದೆ, ಎಲ್ಲ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಗಾಳಿಮನೆ ವಿನಾಯಕ್ ಭಟ್ರಿಗೆ ಅವರ ಈ ಶ್ರಮಕ್ಕೆ ನಮ್ಮೆಲ್ಲರ ಅಭಿನಂದನೆಗಳು. ಇದನ್ನೆಲ್ಲ ನಮ್ಗೆ ಕೊಟ್ಟಿದ್ದಾರೆ. So he has done it in such a beautiful way that this is going to replace our formal calendars. ಅದೊಂದನ್ನು ವಿಶೇಷವಾಗಿ ನಮ್ಮ ವೇದಮೂರ್ತಿ ವಾಸ್ತವ ಸೆಂಟರ್ಗೆ ಡಾಕ್ಟರ್ ವಿನಾಯಕ ಭಟ್ ನೀಡಬೇಕಾಗಿ ಕೇಳ್ಕೊಳ್ತೇನೆ. ನಮ್ಮ ಸಂಸ್ಕೃತ ಪರಿವಾರದಲ್ಲಿ ಈ ಥರ ಭಾಳ ಇನೋವೇಟಿವ್ ಆಗಿ ಭಾರತೀಯತೆಯನ್ನು, ಭಾರತೀಯ ತತ್ವದ ಅಂಶಗಳನ್ನು, ಸನಾತನತೆಯನ್ನು ಪ್ರಚಾರ ಮಾಡ್ತಿರ್ತಕ್ಕಂಥ ವಿನಾಯಕ್ ಭಟ್ರಂಥವ್ರು ಇದ್ದಾರೆ. ಅಂತೂ ಒಟ್ಟಿನಲ್ಲಿ ಮತ್ತೆ ನಾವು ನಮ್ಮಲ್ಲಿ ಭಾಳ ಜನಗಳಿಗೆ ವಯಸ್ಸು ಆಗ್ತಾ ಇದೆ ಅಂತ ಯಾರ್ಯಾರೋ ಹೇಳ್ತಾರೆ. ನಮಗೆ ನಿಜವಾಗಿ ವಯಸ್ಸೇನಾಗ್ತಾ ಇಲ್ಲ, ಅದು ಡೇಟ್ಸ್ಗಳು ಮುಂದೆ ಹೋಗ್ತಾ ಇರ್ತದೆ. ಯಾರು ಇಷ್ಟವಾದ ಕೆಲಸದಲ್ಲಿ ತೊಡಗುತ್ತಾರೆ, ದೋಸ್ ಪೀಪಲ್ ಹೂ ಆರ್ ಎಂಗೇಜ್ಡ್ ಇನ್ ದಿ ವರ್ಕ್ ವಿಚ್ ದೇ ರಿಯಲಿ ಎಂಜಾಯ್, ವೆನ್ ಯು ಕಂಟಿನ್ಯೂ ಟು ಎಂಜಾಯ್ ಯುವರ್ ಜಾಬ್, ನಮಗೆ ಏಜ್ ಆಗಲ್ಲ. ಏಜಿಂಗ್ ವಿಲ್ ನಾಟ್ ದೇರ್, ಅಥವಾ ಏಜಿಂಗ್ ಈಸ್ ಗೋಯಿಂಗ್ ಟು ಬಿ ಎ ಬ್ಲೆಸ್ಸಿಂಗ್. ದುರ್ಗಾ ಪರಮೇಶ್ವರ ಕೃಪೆಯಿಂದ ನಮಗೆಲ್ಲ 100 ವರ್ಷ ಆಯಸ್ಸು ಕೊಟ್ಟು ಇಂಥ ಕೆಲಸ ಮಾಡುವಂತಾಗಲಿ. ಸರ್ವೇಭ್ಯೋ ನಮಃ. ಉದ್ಘಾಟನೆಯ ಸಮಾರಂಭದಲ್ಲಿ ನಮ್ಮ ಆತ್ಮೀಯರಾಗಿರುವ ಮತ್ತು ದೇವಸ್ಥಾನದ ಆಡಳಿತ ಕಮಿಟಿಯ ಆನುವಂಶಿಕ ಮಕ್ತೇಸರು ಮತ್ತು ಅರ್ಚಕರು ಆಗಿರುವ ವಾಸ್ತವ ಸೆಂಟ್ರ್ ಇರಬೇಕಿತ್ತು. ಹೋದ ಸಲ ನಾನು ಆಗ್ರಹ ಮಾಡಿದ್ದೆ, ಪಾಪ ಮೇಲೆ 10 ಬಂದಿದ್ದರು ಅವರು ಅಕ್ಟೋಬರ್ದಲ್ಲಿ. ಈ ವರ್ಷ ಅವರಿಗೆ ಕಷ್ಟ ಆಗ್ಬೋದು ಅನ್ನೋ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಕೆಳಗೆ ಮಾಡಬೇಕು ಅಂಥೇಳಿ ನಾವು ಮಾಡಿದ್ವಿ. ಆದರೂ ಉದ್ಘಾಟನೆ ಒಂದು ಮೇಲ್ ಮಾಡುವಂಥ ನಿರ್ಣಯವನ್ನು ವಿದ್ಯಾರ್ಥಿಗಳ ದೃಷ್ಟಿಯಿಂದ 100 ವಿದ್ಯಾರ್ಥಿಗಳೆಲ್ಲ ಇದ್ದರು, ತೊಗೊಂಡ್ರು. ಮತ್ತು ಮಧ್ಯಾಹ್ನದಿಂದ ಇಲ್ಲೇ ಮಾಡಿದ್ವಿ. ನನಗೆ ಅವ್ರಿಗೆ ಬರಲಿಕ್ಕೆ ಆಗ್ತದೆಯೋ ಇಲ್ಲವೋ ಅಂತ ಅನಿಸಿತು. ಇವತ್ತು ಬೆಳಗ್ಗೆ ಅವ್ರ ಮನೆಗೆ ಹೋದೆ. ಅವನು ಬರೋದಿಲ್ಲ ಅಂತಂದ್ಕೊಂಡು ನಾವೇನು ಪ್ರಾರಂಭದ್ವೇ ಮಾಡಿ ಕಷ್ಟ ಆಗ್ಬೋದು ಅಂತ ಹೋದೆ. ಆದರೆ ಅವರು ನಿಜವಾಗಿ ಅವರ ಹೆಂಡತಿಗೂ ಕಷ್ಟ ಓಡಾಡೋದು, ಅವರಿಗೂ ಕಷ್ಟ ಆ ಥರದ್ದಿದೆ. ಕೊನೆಗೆ ನಾನು ಒತ್ತಾಯ ಮಾಡಲಿಕ್ಕೆ ಹೋಗಲಿಲ್ಲ. ನಿಜವಾಗಿ ನಿಮಗೆ ನೋಡಿ ಸಾಧ್ಯ ಆದರೆ 3:15 ಹೊತ್ತಿಗಾದರೂ ಬನ್ನಿ ಅಂತ ಹೇಳಿದೆ. ಅವರ ಹೆಂಡತಿ ಅವರಿಗೆ ಸಲಹೆ ಕೊಟ್ಟರು, CN ಭಟ್ರು ಬಂದಿದ್ದಾರೆ, ಸಾಧ್ಯವಾದರೆ ನೀವು ಹೋಗಿ ಅಂತ ಅವರಿಗೆ ಹೇಳಿದರು. ನೋಡಿ, ಈ ಥರ ಒಂದು ಆತ್ಮೀಯತೆ ವಿಶೇಷವಾಗಿದೆ. ನಾನು ಹಾಗಾದರೆ ಒಂದು 3:15 ನಂತರ ನೀವು ಬನ್ನಿ ಸಾಧ್ಯ ಆದರೆ ಅಂತೇಳಿ ಹೇಳಿ ಬಂದಿದ್ದೆ. ಅವರು ನಮ್ಮ ಈ ಆತ್ಮೀಯತೆಯಿಂದ ಬಂದಿದ್ದಾರೆ. ಅವರು ನಮಗೆ ಆಶೀರ್ವಾದ ಪೂರ್ವಕವಾಗಿ ಆಶೀರ್ವಚನ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ಅದಕ್ಕಿಂತ ಮೊದಲು ಇದನ್ನಷ್ಟು ನಡೆಸಿರುವಂತಹ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ವಿಜಯ ಅವರಿಗೆ ಈ ಶೇಷವಸ್ತ್ರವನ್ನು ಒಂದು ವಿಜಯರಿಗೆ ಪ್ರಿನ್ಸಿಪಾಲಿಗೆ ಕೊಡಬೇಕಾಗಿ ಕೇಳ್ಕೊಳ್ತೇನೆ.
ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಎಲ್ಲ ಸಂಸ್ಕೃತ ವಿದ್ವಾಂಸರು ಈ ದೇವಿಯ ಸನ್ನಿಧಿಗೆ ಬಂದಿದ್ದೀರಿ. ದೇವಿಯ ಸಂಪೂರ್ಣ ಅನುಗ್ರಹ ಇದ್ದದ್ರಿಂದ ನಿಮಗೆಲ್ಲ ಇಲ್ಲಿಗೆ ಬರಲಿಕ್ಕೆ ಸಾಧ್ಯವಾಯಿತು. ಇಲ್ಲಿ ಈ ತಾಯಿಯ ಸೇವೆ ನಮ್ಮ ಜಿ ಎನ್ ಭಟ್ರು ಹಲವು ವರ್ಷಗಳ ಮಾಡಿ ಅವರ ಪ್ರೀತಿಯನ್ನು ನಾನು ಸಂಪಾದಿಸಿದ್ದೇನೆ. ಅವರು ಬೆನ್ನೆಲುಬಿನಲ್ಲಾಗಿ ನಮಗೆ ಬೆನ್ನೆಲುಬಾಗಿ ಅವರು ಕೆಲಸ ಮಾಡಿದ್ದಾರೆ. ಅವರು ಹೇಳಿದ್ದನ್ನು ನಾವು ಅನುಸರಿಸ್ತಾ ಬಂದಿದ್ದೇವೆ. ಅವರ ವಿದ್ವತ್ತಿಗೆ ಸರಿಯಾದ ನಮಗೆ ಅಂತಹ ವಿದ್ವತ್ತುಗಳೇನಿಲ್ಲ, ಕೇವಲ ದೇವರ ಸೇವಕರು ಅನ್ನುವಂಥ ದೃಷ್ಟಿಯಿಂದ ನನ್ನ ಪ್ರೀತಿಯಿಂದ ಕರೆದಿದ್ದಾರೆ. ದೇವರ ಸೇವೆ ಮಾಡುವುದಕ್ಕೆ ನೀವು ಇನ್ನೊಂದು ರೀತಿಯಿಂದ ನಮ್ಮ ಕೃಷ್ಣಮೂರ್ತಿ ಅವರು ಹೇಳಿದ ಹಾಗೆ ದೇವಿ ಸರಸ್ವತಿಯ ಸೇವೆ ಮಾಡಿದೆ. ಸಂಸ್ಕೃತ ಅನ್ನುವುದು ಸರಸ್ವತಿ ದೇವಿ ಅಂತಹ ಸಂಸ್ಕೃತ ಸೇವೆಯನ್ನು ಮಾಡಿದರೆ ನಮಗೆಲ್ಲರಿಗೂ ಅನುಗ್ರಹ ಮಾಡುತ್ತಾಳೆ, ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಅನುಗ್ರಹಿಸ್ತಾಳೆ. ಅದಕ್ಕೆ ನಾನೇ ಸಾಕ್ಷಿ ಅನ್ನುವಂಥ ದೃಷ್ಟಿಯಿಂದ ಅವರು ಮತ್ತೊಂದು ತನ್ನ ವಿಷಯವನ್ನು ಹೇಳಿದರು. ಇದು ನಮಗೂ ತುಂಬ ಸಂತೋಷದ ವಿಷಯ. ಈ ಸಂಸ್ಕೃತಕ್ಕಾಗಿ ನೀವು ಹೋರಾಡುವುದು ಕಂಡ್ರೆ ನಮಗೆ ದಿಗ್ಭ್ರಮೆಯಾಗುತ್ತೆ. ನಮ್ಮ ಕಟೀಲಿನಲ್ಲಿ ಇದಕ್ಕೆ ನೀವು ಬೇರೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡುವುದಕ್ಕೆ ಸಾಧ್ಯ ಇಲ್ಲದಿದ್ದರೂ ಕೂಡ ನಮಗೆ ಇಲ್ಲಿ ನಮ್ಮ ದೇವಸ್ಥಾನದಿಂದ ಏನು ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯತೆ ಇದೆಯೋ ಅದನ್ನು ನಾವು ಸಾಧ್ಯವಿದ್ದಷ್ಟು ಮಾಡ್ತೇವೆ. ಈ ಸಂಸ್ಕೃತ ಶಾಲೆಗಾಗಿ ನಾನು ಈ ಹಿಂದೆ ಪ್ರಥಮವಾಗಿ ಸಂಸ್ಕೃತ ಶಾಲೆ ನಡೆಯಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಸುರೇಶ್ ರಾಯರಲ್ಲಿ ಹೇಳಿ ಸಂಸ್ಕೃತ ಶಾಲೆಗೆ ಪ್ರಯತ್ನಪಟ್ಟು ಅವರು ಯಾವುದೋ ಒಂದು ಬೇರೆ ವೈದ್ಯಕೀಯವಾಗಿ ಮಾಡುವಂಥದ್ದಕ್ಕೆ ನಾವು ಬ್ರಾಹ್ಮಣರಾಗಿ ಸಂಸ್ಕೃತಕ್ಕೆ ಸಹಾಯ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಅವರಲ್ಲಿ ಮಾತನಾಡಿದ್ದೆ, ಪ್ರಯತ್ನ ಪಟ್ಟಿದ್ದೆ. ಸಂಸ್ಕೃತ ಶಾಲೆಯೂ ಸ್ಥಾಪನೆಯಾಗಿದೆ. ಆದರೆ ಮಕ್ಕಳಿಲ್ಲದೊಂದು ತೊಂದರೆಯಿಂದ ಆ ಶಾಲೆಯು ಹೆಚ್ಚು ಬೆಳಕಿಗೆ ಬರಲಿಲ್ಲ. ಅಲ್ಲ, ಇಲ್ಲಿ ಮಾತ್ರವಲ್ಲ, ಉಡುಪಿಯಲ್ಲಿ ಅಷ್ಟು ದೊಡ್ಡ ಬ್ರಾಹ್ಮಣ ಸಮುದಾಯದಲ್ಲಿಯೂ ಕೂಡ ಸಂಸ್ಕೃತ ಶಾಲೆಗೆ ಪ್ರೋತ್ಸಾಹ ಕೊಟ್ಟರೂ ವಿದ್ಯಾರ್ಥಿಗಳು ಬರ್ತಾ ಇಲ್ಲ. ಆದರೆ ನಾವು ಬ್ರಾಹ್ಮಣರಾದರೂ ಅದಕ್ಕೆ ಬೇಕಾದ ವ್ಯವಸ್ಥೆ ಪ್ರಯತ್ನಪಟ್ಟು ಅದನ್ನು ಉಳಿಸುವಂತೆ ಬೆಳೆಸುವಂತೆ ಮಾಡುವ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥಿಸ್ತೇನೆ. ನನ್ನ ಪ್ರಾರ್ಥನೆಯನ್ನು ದೇವರು ಅನುಗ್ರಹಿಸಲಿ ಅಂತ ಹೇಳಿ ದೇವಿಯಲ್ಲಿ ಎಲ್ಲರಿಗೂ ಪರಮಾನುಗ್ರಹ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ನನಗೆ ಈ ಹಸರಣ್ಣವರ ಕುಟುಂಬದ ಬಗ್ಗೆ ಬಹಳ ಅವರು ಒಂದು ರೀತಿ ಅವಿನಾಭಾವ ಸಂಬಂಧ. ನಾನಿಲ್ಲಿ ಪ್ರಿನ್ಸಿಪಾಲ್ ಆಗಿ ಹೀಗೆ ಅಂತ ಬಂದು ಮಾಡಿದ್ದಿದ್ರು ಕೂಡ ಅವರು ನನ್ನನ್ನು ಕೇವಲ ಪ್ರಿನ್ಸಿಪಾಲ್ ಅಂತ ನೋಡಲೇ ಇಲ್ಲ. ಇವರು ಮಾತ್ರ ಅಲ್ಲ, ಇವರ ತಂದೆ ಶ್ರೀನಿವಾಸ ಹಸರಣ್ಣರು, ನಿನ್ನೆ ಲಕ್ಷ್ಮೀನಾರಾಯಣ ಅವರ ತಂದೆ ಗೋಪಾಲಕೃಷ್ಣ ಹಸರಣ್ಣರು, ಈಗ ಅನಂತ ಹಸರಣ್ಣರು ಬಂದರು, ಅವರ ತಮ್ಮ ಹರಿನಾರಾಯಣ ಹಸರಣ್ಣ ಈಗ ಆಗ ಬಂದು ಹೋದರು. ನಿನ್ನೆ ನಮ್ಮ ಕಮಲಾ ಪ್ರಸಾದ್ ಅವರು ಬಂದಿದ್ದರು. ಅವರು ಇವರ ತಮ್ಮ ಅನಂತ ಹಸರಣ್ಣರ ತಮ್ಮ. ವೆಂಕಟರಮಣ ಹಸರಣ್ಣರಂದು ಇಲ್ಲ, ಸ್ಥಳೀಯ ಊರಲ್ಲೇನೋ ಸಮಸ್ಯೆ, ಇವರ ತಮ್ಮ ಅವರು ಹಿಂದಿನ ಸದಾನಂದ ಹಸರಣ್ಣರು, ಕೃಷ್ಣ ಹಸರಣ್ಣರು, ಶ್ರೀನಿವಾಸ ಹಸರಣ್ಣರು, ಗೋಪಾಲಕೃಷ್ಣ ಹಸರಣ್ಣ ಸಂಗಡನೂ ನನಗೆ ಬಹಳ ಆತ್ಮೀಯತೆಯಿಂದ ನನ್ನ ಪಿತೃ ಸಮಾನವಾಗಿ ನಾನು ವಾದ ಕೂಡ ಮಾಡ್ತಾ ಇರ್ತಿದ್ದೆ. ಹಾಗೆ ಇವರು ಕೂಡ ಅದರೊಳಗೆ ಅನಂತ ಹಸರಣ್ಣ ಆಗ ಬಹಳ ಅವರು ಯಂಗೆಸ್ಟ್, ಒಂದು ರೀತಿ ರೆವಲ್ಯೂಷನರಿ ಅನಂತ ಹಸರಣ್ಣರು. ಆದರೆ ನಮ್ಮ ಬಗ್ಗೆ ಬಹಳ ಗೌರವ, ಪ್ರೀತಿ, ವಿಶ್ವಾಸ ನಮ್ಮ ಇಡೀ ಕುಟುಂಬದ ಸಂಗಡ ಎಲ್ಲ ಇತ್ತು. ಹಾಗೆ ನಾನು ಮೊನ್ನೆ ಎಂದೆಲ್ಲ ಹೇಳಿದ್ದೆ, ನೀವು ಬರದೇ ಹೋದರೆ ನೋಡಿ ಅಂತ. ನಿನ್ನೆನೂ ಹೋಗಿ ಹೇಳಿದ್ದೆ, ಇವತ್ತೂ ಹೋಗಿ ಹೇಳಿದ್ದೆ. ಅಷ್ಟೊಂದು ಸಲಿಗೆ ಆತ್ಮೀಯತೆ ಇದೆ. ಇವರ ಆರೋಗ್ಯ ದೃಷ್ಟಿಯಿಂದ ಕಷ್ಟ ಆಗ್ಬೋದು ಅಂತಿತ್ತು, ಆದರೂ ಆ ಒಂದು ಆತ್ಮೀಯತೆಯಲ್ಲಿ ಮತ್ತೆ ಬಂದು ಎಲ್ಲರೂ ಕೂಡ ಬಂದರು. ಆ ಒಂದು ಪ್ರೀತಿ ಇದೆ. ವಾಸ್ತವ ಹಸರಣ್ಣರವರಿಗೆ ನಾನು ಅವ್ರ ಮನೆಗೆ ಹೋಗಿ ಕೊಟ್ಟು ಬಂದಿದ್ದೆ, ಬೆಳಗ್ಗೆ ಅವರಿಗೆ ಬರಲಿಕ್ಕೆ ಆಗದೆ ಹೋಗ್ಬೋದು ಅಂತ. ಅನಂತ ಹಸರಣ್ಣರು ಈಗ ಬಂದಿದ್ದಾರೆ. ಹಾಗೆ ಉಳಿದ ಹಸರಣ್ಣರಿಗೆ ಕೊಟ್ಟ ಹಾಗೆ ನಮ್ಮ ಸಂಶೋಧನದ ವತಿಯಿಂದ ಅವರು ತಮ್ಮ ಒಂದು ಆಶೀರ್ವಚನ ಪೂರ್ವಕ ಮಾತುಗಳನ್ನು ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ವಿನಾಯಕ ಭಟ್ರು ಅವರಿಗೆ ಈ ಒಂದು ಹಿಂದೂ ಪಂಚಾಂಗವನ್ನು ಕೂಡ ನೀಡಿದ್ದಾರೆ.
वात्सरत्नावरणवसनालङ्कृते चारुहस्तैः शङ्खं चक्रं वरदमभयं संवहन्ति तन्नेत्रे हेमप्रख्ये वनतवरदे धातृपद्मासनस्ते कारुण्याब्धे भगवति महालक्ष्मां रक्ष नित्यं सर्वचैतन्यरूपान्ताम् आद्यां विद्याञ्च धीमहि बुद्धिं यान प्रचोदयात्. ಸಂಸ್ಕೃತ ಜಿ ಎನ್ ಭಟ್ರ ಬರೋದಕ್ಕಿಂತ ನಾವು ಅದನ್ನು ಸಂಸ್ಕೃತ ಒಂದು ದೊಡ್ಡ ನಮ್ಮ ಗೋಪಾಲಕೃಷ್ಣ ಆಸಂಡ್ರ ಅದು ಕನಸಿನ ಕೂಸು. ಕಟೀಲು ಒಂದು ದುರ್ಗಾ ಯೂನಿವರ್ಸಿಟಿ ಆಗಬೇಕು. ಯೂನಿವರ್ಸಿಟಿ ಮಾಡೋದೊಂದು ದೊಡ್ಡ ಸಣ್ಣ ವಿಷಯ ಅಲ್ಲ. ಅದಕ್ಕೆ ಆ ಹೊತ್ತಿಗೆ ದೇವರ ಅನುಗ್ರಹ ಏನು ಅಂತಂದರೆ, ಅವರ ಒಂದು ಕಲ್ಪನೆ ಇತ್ತು. ನಮ್ಮ ಜಿ ಎನ್ ಭಟ್ರು ಬಂದರು. ಆ ಹೊತ್ತಿನಲ್ಲಿ ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿಗಳಾದರು. ಇದೆಲ್ಲ ಪ್ರತಿಯೊಂದು ಹೊಂದಾಣಿಕೆ ಆದ ಕಾರಣ ಇಲ್ಲಿ ಕಟೀಲಲ್ಲಿ ಸಂಸ್ಕೃತ MA ಆರಂಭಿಸುವಂಥ MA PhD ಕೋರ್ಸನ್ನು ಆರಂಭಿಸುವ ಒಂದು ಕಾರ್ಯಕ್ಕೆ ಮುಂದೆ ಹೋಗಲಿಕ್ಕೆ ಆಯಿತು. ಅದಕ್ಕೆ ತುಂಬ ಬೆಂಗಳೂರಲ್ಲಿ ನಾವು ತುಂಬ ದಿವಸ ಹೋರಾಟ ಮಾಡಿದ್ದೇವೆ, ಅದು ಸಿಗಬೇಕು ಅಂತ. ಕೆಲ ಆಫೀಸರ್ಸ್ಗಳಲ್ಲಿ ಭಾಳ ಅದಕ್ಕೆ ತೊಂದರೆ ಕೊಟ್ಟಿದ್ದಾರೆ. ಅಂದರೆ ಇದು ಬ್ರಾಹ್ಮಣರದ್ದು ಅಂತ, ಸಂಸ್ಕೃತ ಅನ್ನೋದು ಒಂದು ಬ್ರಾಹ್ಮಣರದ್ದು ಅಂತ. ಆ ರೀತಿಯ ತುಂಬ ಅಲ್ಲಿ ಕೆಲವು ದಲಿತ ಇವರೆಲ್ಲ ಇದ್ದರು, ಅವರು ತುಂಬ ತೊಂದರೆ ಕೊಟ್ಟಿದ್ದಾರೆ. ಅದನ್ನು ನಾವು ಮೀರಿ ದೇವರ ಅನುಗ್ರಹದಿಂದ ಕಟೀಲಿಗೆ ವೀರಪ್ಪ ಮೊಯ್ಲಿಯವರ ಕಾಲದಲ್ಲಿ ಅದು ಕಟೀಲಿಗೆ ಪ್ರಾಪ್ತಿಯಾಯಿತು. ಹಾಗೆ ಆರಂಭಗೊಂಡು ಅದು ಮುಂದುವರಿತಾ ಹೋಯಿತು. ಈಗ ಅಷ್ಟರ ಮಟ್ಟಿಗೆ ಇದೆ ಅನ್ನುವುದಷ್ಟೇ ಬಿಟ್ಟರೆ ಮತ್ತೇನಿಲ್ಲ. ಹಾಗೆ ಆ ಒಂದು ಸಂಸ್ಕೃತ ಉಳಿವಿಗಾಗಿ, ಯಾಕಂತಂದರೆ ಸಂಸ್ಕೃತ ಅನ್ನುವುದು ಅತ್ಯಂತ ಎಲ್ಲ ಭಾಷೆಗೂ ಮಿಗಿಲಾಗಿರತಕ್ಕಂತಹ ಒಂದು ಭಾಷೆ ಸಂಸ್ಕೃತ ಭಾಷೆ. ಅಂತಹ ಆ ಭಾಷೆಯ ಉಳಿವಿಗಾಗಿ ಪ್ರಯತ್ನ ಪಟ್ಟಿದ್ದೇವೆ. ಅದು ಉಳಿಬೇಕು. ಜಿ ಎನ್ ಭಟ್ರು ಅದರ ಬಗ್ಗೆ ಸಂಶೋಧನೆ ಮಾಡಿ ಎಲ್ಲ ನಿಟರಾಪುರ ಕೃಷ್ಣಮೂರ್ತಿಯವರು ಇರ್ಬೋದು, ಅವರೆಲ್ಲ ಆವತ್ತಿನಿಂದಲೂ ಒಟ್ಟಿಗೆ ಇದ್ದಾರೆ. ಅದು ಬಹಳ ಖುಷಿಯ ವಿಷಯ. ಅಂತಹ ಈ ಸಂಸ್ಕೃತ ಎಲ್ಲರಿಗೂ ಒಳ್ಳೆಯ ಸಂಸ್ಕೃತಿಯನ್ನು ಕೊಡತಕ್ಕಂಥದ್ದು. ಅದೇ ಹಾಗೆ ಆ ತಾಯಿ ಅನುಗ್ರಹದಿಂದ ಅದು ಬೆಳಗಲಿ, ಉತ್ತರೋತ್ತರ ಶ್ರೇಯಸ್ಸನ್ನು ಕಾಣಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಜಗದಂಬ ಅರ್ಪಣಮಸ್ತು. ಆಶೀರ್ವಚನೈः अनुगृहीतवद्भ्यः वासुदेव असरणवर्येभ्यः अनन्तपद्मनाभवर्येभ्यः अपि धन्यवादाः. अधुना MG हेगडे महोदयाः Dear friends, I would like to announce our Samshodhana Award on this regard ನ್ಯಾಷನಲ್ ಸೆಮಿನಾರ್. ಸಂಶೋಧನಕ್ಕೆ ಸಂಬಂಧಪಟ್ಟು ಅನೇಕರು ಅವಾರ್ಡನ್ನು ಕೊಡುವುದಕ್ಕಾಗಿ ನಿಧಿಯನ್ನು ಸ್ಥಾಪನೆ ಮಾಡಿದ್ದಾರೆ. ಪ್ರತಿ ರಾಷ್ಟ್ರೀಯ ವಿಚಾರ ಸಂಕಿರಣದಲ್ಲಿ 2 ದಿನವೂ ಇರಬೇಕು ಅಂತ ಇದೆ. ಅಥವಾ 3 ದಿನ, ಮೊದಲು 3 ದಿನ ಮಾಡ್ತಿದ್ವಿ, ಇವಾಗ 2 ದಿನಕ್ಕೆ ಬಂದಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವವರಲ್ಲಿ ಎಲ್ಲರೂ ಪೇಪರ್ ಚೆನ್ನಾಗಿ ಮಾಡಿರ್ತಾರೆ. ಆದರೂ ಅದಕ್ಕೆ ಸಂಬಂಧಪಟ್ಟು ನಿಧಿಯನ್ನು ಈಗಾಗಲೇ ಪ್ರೈಜನ್ನು ಕೊಟ್ಟು ಕಳಿಸಿದ್ದೇವೆ. ಆದರೆ ಸಂಶೋಧನಾ ಅನ್ನೋದು ಅನೌನ್ಸ್ ಮಾಡುವುದು ಒಂದು ರೂಢಿ. ಮತ್ತು ಆ ಹಣವನ್ನು ಇಟ್ಟವರಿಗೆ 15 ದಿನ ನ್ಯಾಷನಲ್ ಸೆಮಿನಾರು ಆಗಿ 15 ದಿನದೊಳಗೆ ನೋಟಿಫೈ ಮಾಡ್ತೇವೆ. ಇದನ್ನು ಕಳೆದ 25 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ. ಈಗಲೂ ಅದನ್ನು ಮುಂದೆ ಒರೆಸ್ಕೊಂಡು ಹೋಗ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ನಿಧಿ ಇಟ್ಟವರ ಹೆಸರು ಮತ್ತು ಅದನ್ನು ಅವಾರ್ಡನ್ನು ಪಡೆದವರು ಯಾರು ಎಂಬುದನ್ನು ಹೇಳ್ತೇನೆ. ಡಾಕ್ಟರ್ ಸದಾಶಿವ್ ಎ ಡಾಂಗೆ ಮೆಮೋರಿಯಲ್ ಅವಾರ್ಡ್. ಡೋನರ್ ಡಾಕ್ಟರ್ ಶ್ರೀಮತಿ ಸಿಂಧು ಎಸ್ ಡಾಂಗೆ, ಬಾಂಬೆ.
to the senior most scholar participate in the national seminar. Awardee Dr. B.M. Kumarswamy Shumagga. Gangeshwar Anandji Award Dr. Gautam Patel, donor Ahmedabad, to a deserving candidate who presents a paper inclusive inaugural session, keynote address and valedictory address with a proper insight reference during the national seminar. Awardee Ashish Barve, Pune. Mr. R.S. Shenvi Saukar and Sons Award, donor Sri Damodar Shenvi Saukar Chandiya Karwar, to a young scholar who presents a paper inclusive of inaugural address, keynote address, valedictory address, or whose special lecture is arranged in the national seminar. Dr. Srinivas Acharya, Manipal. B. Godamma and B. Rangacharya Memorial Award, donor Professor B. ನರಸಿಂಹಾಚಾರ್ಯಲು ಹೈದರಾಬಾದ್. ಅವರು ಈಗೊಂದು ವರ್ಷದಿಂದ ನಮ್ಮಿಂದ ದೂರವಾಗಿದ್ದಾರೆ. ಅವರಿಗೆ ನಮ್ಮ ಶ್ರದ್ಧಾಂಜಲಿ. ಟು ದಿ ಪ್ರೆಸೆಂಟಿಂಗ್ ದಿ ಬೆಸ್ಟ್ ಪೇಪರ್ ಇನ್ ದಿ ನ್ಯಾಷನಲ್ ಸೆಮಿನಾರ್, ಅವಾರ್ಡಿ ಆರ್ ಸುರೇಶ್, ಪುಣೆ. ಶ್ರೀಮತಿ ಕಮಲಾ ಆ್ಯಂಡ್ ಡಾಕ್ಟರ್ ಸಿ ವಿ ರಂಗಸ್ವಾಮಿ ಅವಾರ್ಡ್, donor Dr. R. Lakshmi, Dharwad, to a scholar presenting a keynote address in the national seminar. Awardee Dr. Rama Subramanian in Bombay. Late Shri Raghavendra G. Kulkarni Memorial Award, donor Srimati Usha Srikant Joshi, Shumagga. To the person who presents the best paper from among the women delegates during each national seminar, Maya, Tanjavur, Chennai. Srimati Kamalesh Kumari Kulshrestha Award, donor Dr. Aba Kulshrestha, Delhi, High Court, Supreme Court lawyer. Interest of the deposit cash to be awarded to a young scholar presenting a paper in the national seminar, Prabha S.N. Professor Jagdish Sahaye Kulshrestha Award, donor Dr. Sushma Kulshrestha, Delhi, Vice Chancellor of the Delhi. Interest of the deposit in cash to be awarded a young scholar presenting paper in each national seminar, Dr. Chandrakanta Sringeri. Tirupati Seminar Award, we have conducted national seminar at Tirupati. At that time, Samshodhana reserved this award. To be a deserving young scholar in the national seminar, Vandana R. Hegde, Women's Scholar. Srimati Radhabai Joshi Memorial Award, Dr. Usha Srikant Joshi, Shumagga, to be given the senior woman among the women delegates during the national seminar, Pankaja R. Chennai. Late Tarabai Pansai Memorial Lecture on Purva Mimamsa Shastra, donor Professor V. N. Jha, Pune, Sri Devraj Bhatt, Bangalore. Late Arati Devi Memorial Lecture on Nyaya Shastra, awardee Srinivas Jamalmar, Hyderabad. Thank you, one and all. एम जे हेगडे महोदयेभ्यः धन्यवादाः। अधुना अध्यक्षभाषणं प्रस्तुवन्तु इति अहं जी एन् भट् महोदयान् प्रार्थयामि।
ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. Pranamas to hereditary trustee and Archak Vedamurti Vasudeva Saranna and Vedamurti Ananta Saranna, Vice President of Samshodhana Dr. M.G. Hegde, Principal of this college Dr. Vijaya, and I purposely told Dr. Ashish Barve to sit on the dais after this session also, because his address was just like valedictory address conclusion, and he has told in the conclusion also, so it is considered as valedictory address. And fortunately the assessment group also declared his presentation as a valedictory address. And all distinguished special invitees, guest delegates and paper presenters, I will take only 10 minutes. At the outset, see, we have taken, especially I always take the observers' remarks very seriously. Yesterday also it has been discussed. Of course, both are Dr. Shikarepur Krishnamurthy and Professor Jagannath. And he is not the third, actually first person, Dr. Shrish Kumar. Since 3 to 4 decades we are together, of course 5 decades we are together, and of course they have openly told all these things, but the organizers in the mind is there so many crisis management to have to manage. That is the problem. What you intend was our objective and is our objective, but we are struggling hard to put it into the structure. Do you know the simple thing I want to tell you? While organizing 3 months before we declare this, our problems we are telling. At the outset, see, just like festive, Dr. Padmanabh Marathe, with the support of management and the college authority, he started. Of course, I am not a new person here, and everybody knows these things. And selection of the topic, he just underwent with our Dr. Dinkar Marathe, who very much is with us, not only now, even previous seminars also. He thought that regarding this knowledge system, ancient knowledge system, or NEP, we can say, National Education Policy, under the framework of that National Education Policy, we have to conduct this seminar. Dr. Padmanabh Marathe declared on, of course, regarding these things. In his mind, it was that see, this Niti Shastra in Indian literature. Can you just imagine? Indian literature, this Niti Shastra, 2 days seminar. It is a canvas. It cannot be, and it should not be. It is not our policy, and it is not our objective. I tried to convince, and he of course accepted. I don't know whether he was convinced. He accepted, and he started telling that Sanskrita Sahitya Niti Shastram. That was also not in my mind, but broader statement. See, Dr. Shrish referred regarding Bhishma. No, Bhishma or Niti was not at all in our objective of this seminar. But many are there in Sanskrita Sahitya, etc. In my mind, I wanted to restrict only to 5 works. That's Arthashastra of Chanakya, and Niti Sutra of Chanakya, and that Niti Shastra, Kamandakiya Niti Shastra, Vidura Niti, especially Vidura Niti is there. Wherever Niti is there, that work should be focused, and papers should be presented, invited on those spaces. But when this Central Sanskrit University interactions, we got feedback, and if you try to have this seminar and this subject
in the framework of that objectives, then we can also assist and support, and we treat these conclusions of the seminar or deliberations of the seminar, if you give, it will be much beneficial to the central government, that means higher education through central university. So that contribution we have to give. For that purpose, little bit we have adjusted also. But unfortunately, when we called upon for the seminars papers, we didn't get any paper. See, according to our Sanshotana, Dayanand Shanbhag also specifically told what Jagannath told. It is our policy. The difference is, policy is there. We could only in 2 or 3 seminars out of these 27 years, we have conducted more than 17 seminars. Only in 3 or 4 we could get success when Shanbhag was there. And afterwards, 1 or 2 seminars somehow I managed when I was director and principal in Canara College. Very difficult. And who should be here to present? Personally, Dr. M.K. Sridhar today told us, we can change this one. That's a plenary session, 1 lecture, and we can conduct parallel discussion decisions. How many participants will be there? How many delegates will be there to listen to the paper? See, unfortunately, see the real picture we are getting here. 11 lecture paper presentations we had. Out of 11, only 4 abstract papers and papers. That too I have insisted upon. Articles we received. Dr. Pankaja and Dr. Maya, Madam Maya, they sent this one promptly. And another 1 or 2, only that much, 3 or 4 maximum. And 2 abstract had come, I have rejected that. Because it was not in the frame of these things. I gave more time, 6 to 7 days, etc. They could not respond. They were very young. So I thought, no, you can come also as participants and delegates. We will pay you. Be educated first. Then how to prepare these research papers, you can understand. See, the purpose of conducting these seminars is, our motto, our objective is interaction between the senior professors, senior scholars with the junior or young scholars. How to be presented the paper, how you have to refer the refer books, how you have to present in the limited time. Dr. Shanbhag was telling, let at that seminar your paper be 40 to 50 pages. We don't bother. But you have to give that paper at least 15 days well in advance to the Sanshotana. And it will be, we have distributed it also when we are conducted in Sirsi. Distribute that time this Xerox or this all these WhatsApp group etc. was not there. So physically we were distributing. Sometimes 25 years back, cyclo-style, such things. And 15 minutes or 20 minutes presentation, 10 minutes discussion for each and every paper. Mr. Jagannath, I don't know, you have attended. Only 1 or 2 you have attended out of 17. And it was very much fruitful. And regarding the language also, some English etc. Yes, 2-3 English professors were there in the seminar as observation. And after conclusion of this one, these papers were sent to English professors. That language was also very much taken into care and published. Regarding, you asked to know, on the basis of the ethics only, we have conducted an Asian seminar. We don't want to repeat again on the ethics. Book is also published. All works are also published. Ethics. Ethics for modern man. More than 12 years back we have conducted Arthashastra special lectures or seminar on Arthashastra also, different way. Yesterday I mentioned our Rama Joyce, Justice Rama Joyce, Justice N. Kumar, others were also present here, and they have presented papers, they have presented their valuable thoughts also, shared thoughts also. There is a list.
See, people may not read, etc. Every time we were giving all the titles of the seminar with EA. But this time we have not done this one. If you want, please refer. We have to start some website, etc. Modern these things we have to utilize, use. And there all these titles will be there. These proceedings are also recorded, and more than 9 books. 9 books means these volumes. After the completion of the seminar, we have prepared documents we have and published in the form of books too. So, my point is, paper presenters at that time were interested. Nowadays, we have no youngsters. Say youngsters, we say that below 40. No, that is the problem. And everybody is busy. See, for that person with my burdened heart, I told, we should not be misused, not taken for granted. Why have to spend our time here? If youngsters are not ready to listen us, that is the problem. See, in the Niti, active listening is most important. There is no active listening. Leave alone listening, active listening, only hearing or sounding, rebounding. These things are there. For that purpose, of course, see, our confidence will not be shattered. We are committed to our duty. We can't demand the result. We can't demand this should be done. No. We have every right to do our work. By the grace of God, our efforts also, even after 10 years, some may remember or some may feel that, oh, I have taken that word or inspiration from this seminar. At least 1 or 2 are inspired or continue with us, then it is the fruit of our seminar. For that purpose, see, youngsters and old PhD, senior PhD students, that means teachers, etc., all should come together. One thing I have mentioned, and he also received well. See, he's old. I had asked him to contact all old students. If you contact 30, let there be 10 or 5 at least. They were there here. He's PG, Sanskrit doctors, retired professors, and this Narasimha Bhatt and Dinesh Bhatt. They are all products of these things. And Mohan, Dr. Mohan Bhatt, and so many others, Sri Krishna. All were here. One or the other way, 3 or 4 practitioner doctors, they were also here. Their presence is very much important. And the link of our interaction with these seminars and the Sanskrit students, old students should be there. So, we are ready to have pleasurely time with them for 5 to 10 minutes also. But we cannot and we should not have compliances with youngsters presenting the paper and rushing out. Not possible. See, so many seniors, 70, 80 years persons were there. But politely they asked, can I go? Can I leave? A special invitees there. They started. I told him, no, half an hour you sit or 1 hour you sit. Though with so many other health concerns, issues, they cooperated. So, 6, some taking away things must be there. No, for that purpose we have added 5 more lectures. Permanently we have arranged 2 seminar, special lectures on Nyaya Shastra and Mimamsa. That endowment thing is there. Do you know who have endowed these funds? We were paying TADA to everybody, every scholar, from Delhi, Bombay, Pune, Chennai, Ahmedabad also. Dr. Dayan Shanbhag had senior colleagues within all the universities. We have, of course, could not continue. And they are very much aged also. They can't come over here also. Oh, Dr. Shanbhag, you have a team of your students, even after 10, 15 years. If we contact 100, 30 will respond and 10 or 12 will come here. It was the, even in the Dr. Dayan Shanbhag's regime, it was like that. But we have to contribute something. What we can contribute? They have taken the TA and DA and given back to Sanshotana. And sometimes, after 1 or 2 or 3 years, knowing this experience, they
25 years back, 20 years back, they paid 25,000 rupees, 10,000 rupees, and 10,000 rupees. Inspired by Dr. Sri Professor Shrikant Joshi, maybe 80 now. He is also student of Dr. Dayan Shanbhag. He and his wife regularly attend seminars, and they have donated 10,000 each. See things. And they don't take TA also. On their own they will come. See, with this spirit, this Samshodhana is working. We beg, of course, but we don't compromise. We will give TA, we will give DA, and we reach such type of temple persons, and even Vasudevasran. Today morning I went there. Of course, temple has given so many things, every facilities. In spite of that, very slowly with low voice he asked, G.N. Bhatre, am I to give something? See, more that is the full of heartful these words. Such enough. Now it is not, no, you come, only that much is the big resource for us, I have told. That friendship, the coherence, harmony is leading this Samskrita Shodha Samsthana. And fortunately, I will tell something also. Those who have come as special experts on these fields, Dr. Sri Devaraj Bhatt, District Session Judge, I discussed with him after his address here, presentation of paper. He readily agreed. He told me that he will contact at least 5 judges, reside and present, High Court and Session judges also, including Mr. Santosha Gajanana Bhatt, who was dealing this Prajwal case. He told, see, he denied bail on the basis of only one sentence. At the preamble itself he told, what he said, do you know, Dr. Bhatt? He told, the thing is, yatra naryastu pujyante ramante tatra devataha. He disowned a woman for it. So I don't want to give healing. On the basis of this, he has given judgment. See, these things very beautifully Dr. Barve presented here. The law, morals, ethics, moral and politics also. And the base is dharma. Unfortunately, this dharma, I don't want to elaborate, only one word I will put. How we are misused, misinterpreted, and all these Macaulay mind is so powerful, even Vivekananda could not do anything in these things. Do you know? I have studied his Bhagavad Gita translation and summing up also. He translated dharma as religion. That was the powerful this language, these things at that time. Now, of course, Ramakrishna Mission also will not translate this dharma as religion. Of course, at that time it was so much powerful, completely misinterpreted, misquoted, and Devaraj Bhatt District Judge, so he told, even in personal discussions, presentation also. Unfortunately, 2 things are there in our judiciary. One is misinterpretation and wrong translation of these dharma shastras in the law, legal term. Second one is 95, not 90, 98% of the legal luminaries, not just these advocates, they don't know Sanskrit. And personally, High Court sitting judge told me with this that, see, Dr. G.N. Bhatt, the problem is the Puranas have so many things. On the basis of Purana statements, we can pass upon the judgment on this basis. But the thing is, the general public feel that, oh, Purana, Adanta Kathe, has no value, has no base. Such type of mind, the thinking of mind is there in the public and even the advocates group. That should be converted, that should be changed. See, this is your forum, we are ready to come over here. See, now it is just formalizing. Do you know, when in Canara College we have conducted on base Purva Mimamsa, we have organized Purva Mimamsa and legal. Dr. Justice Rama, everybody came. Do you know, because of the protocol, District Session Judge came, and because of their personal, only 2 lawyers came. Personally, I contacted 100 lawyers. Out of 100, even 1 didn't appear on my request.
But because of these persons, there were only first in the inauguration 17 participants. Very shameful was there. Out of 17, our own management, 7 people were there. And memo was issued by the management on their own to the staff also. Such a beautiful seminar, Virendra Hegde, everybody is known. Afterwards, of course, in the seminar, next day, there were 60. These things were also there. So, after this concluded remark, what I am presenting is, see, this will not go in the air. Sri Dr. Dinakar Marathe and Padma Marathe will follow up. We will do the framing work and these contributions, objectives, what we have mentioned in the presentation, it will be taken into care when going to have a draft, whatever Rashtriya Sanstana wants, and it will be sent to the Central University Higher Education Department also, one thing. And a small workshop, Dr. Sridhar will take a lead in Sanskrit University. All these judges and lawyers will be put together on workshop. We are going to conduct resolutions and how it should be managed to be put in the syllabus. And I am told that I have not discussed with Dr. Barve, and he will take some initiatives regarding this Dharma Shastra, that means Niti Shastra, Itihasa Puranabhyam Vedam Sampabramani. We have left out, actually, there is no time. I would have sent 20 minutes. One voice mail is there from Dr. Ramchandra Bhatt Kotemani, Veda Vijnana Gurukulam. What you have mentioned, I don't know. Because of your Guru also, same thing referred. He told the policy has been mentioned in Bhagavad Gita at the end also. Dhruva nitihi mama. Yatra Yogeshwara Krishna, Yatra Partho Dhanudra. I don't want to elaborate. Yogeshwara Krishna is the spirit, universal spirit, that is there. That means Yogeshwara, yoga, samatva. All this is Yogeshwara. And this activity with yoga, that's samatva, karma yoga, jnana yoga and karma yoga. Through karma yoga, jnana yoga. Yogeshwara Krishna Partho Dhanurdharaha. With books, there is Shastra for Kshatriya. For us, these volumes of books and knowledge. Tatra Shri and Vijaya, Sampat and the victory is ours. Very beautifully, Dr. Srinivas mentioned, I was very much, of course, I have attended all the papers, listened to all the present papers. I remember always Dayan Shanbhag, and I have to sit here, no other way. If necessarily, of course, when demands come from Padma Marathe, I have to go out, only that much. On my own, I never went there. See, these two things from that Trayi, that Sampat is there, Varta, and power. That monkey mind we have to know. I don't want to tell all those things. Anyhow, monkey, drunken, what will happen? So treasure is there, Sampat is there, and power, Danda is also there. Then Vasishta will come and tell Dharma Dandyosi. For that Chakravarti, king, no, you are not above these, not this constitutional law, but Dharma Shastra, Dharma Danda is there. Be careful. So this Dharma, and after decoration or coronation of these things, Simhasana, this is also mentioned, physically mentioned. The spirit we have to follow, and we are also Dharma Danda. We can't do with wantonness. And especially I invite Dr. Srinivas to our team group. Very knowledgeable scholarship he has, and we have to make a team, and please give suggestions also. These persons, friends, gave suggestion, will be taken to care. And I request these observers who have given suggestions, make success with these young scholars. They have to come and present, and they have to be active listeners also. If they don't listen, see what is Niti and Dharma Shastra? The shloka is there. Vinaya Vruddhopasevaya. Where is Vinaya? Where is Vruddhopasevaya?
That hurts very much for that purpose. If I ask, no, nobody told us. Nobody told us these things. When I went yesterday, before yesterday, for prasadam in the temple, a boy and a lady, mother, they were sitting together. They started Upinakai. Immediately they start. No, the direction will come, Govinda, then only after completion of also Govinda, there is a significance. What is that significance of Govinda? And I told, see, this is Annapurneshwari Prasada. They will not say Anna, Anna, Anna. What they have mentioned, Naivedya. It has been Nivedana to the goddess Durga, and we have begged her, this Prasada, this is Prasada. Simply that mother told me. Nobody told us. Who would have told? Her parents. And you have to tell to your... The boy was little bit annoyed. Hey, what this? This type of attitude is there in the youngsters. Then he started, please do this Annapurna and Sadapurna at least. Oh, that shloka is to this. He asks. These things are there. So practically something should be followed, and that prasada, and here we have taken prasada from the temple, and the suggestions, the participation, everything will be considered as prasada to Samshodhana, and let it be shrined and developed. Thank you very much to the temple, to the organizers, to the college also. Special thanks to Dr. Padmanabha Marathe and Dr. Nagaraj. Thank you. ಡಾಕ್ಟರ್ ಜಿ ಎನ್ ಭಟ್ ಮಹೋದಯೇಭ್ಯ ಧನ್ಯವಾದಾः. ಈಗ ಸಂದರ್ಭೋಚಿತವಾಗಿ ಒಂದೆರಡು ಮಾತುಗಳನ್ನಾಡಬೇಕು. ಈಗ ಧನ್ಯವಾದ ಸಮರ್ಪಣಂ ಕುರ್ವಂತಿ ಪದ್ಮನಾಭ ಮರಾಠೆ ಮಹೋದಯ. द्विदिवसीय राष्ट्रीय संगोष्ठ्याः समारोपसमारम्भे वयं स्मः. अस्य समारोपसमारम्भस्य सभाध्यक्षाः श्रीमन्तः संस्कृतशोधसंस्थानस्य च अध्यक्षाः डॉक्टर जी एन् भट् महाभागाः, तेभ्यः हार्दं धन्यवादं समर्पयामि. अस्य कार्यक्रमस्य यशस्वितायै सहकृतवद्भ्यः श्रीदेवालयस्य विश्वस्थाः आनुवंशिक मुक्तेसराः अर्चकाश्च श्रीमन्तः श्री वासुदेव आस्रण्ण महाभागाः, वेदमूर्ति वासुदेव आस्रण्ण महाभागाः, तेभ्यः कार्तज्ञकुसुमाञ्जलिं समर्पयामि. अन्याः श्री अनन्तपद्मनाभ वेदमूर्ति अनन्तपद्मनाभ आस्रण्ण महाभागाः, ते अपि इदानीमेव ताम् अहं दूरवाणीं कृत्वा कृपया आगच्छतु इति उक्तवान्. झटिति आगच्छामि इति उक्त्वा ते अत्र समुपस्थिताः. तेषां अनुग्रहेण वयं पूताः इति मत्वा तेभ्यः अहं धन्यवादान् समर्पयामि. अस्य कार्यक्रमस्य यशस्वितायै सहकृतवद्भ्यः श्रीदेवालयस्य विश्वस्थाः, विशेषतः श्री सनत्कुमार शेट्टी महाभागाः, ते प्रशासनवर्गस्य अध्यक्षाः, तथा च श्रीदेवालयस्य कर्मकराश्च, विशेषतः आस्रण्ण महाभागाः सर्वे अपि अस्मद्भ्यः सहकृतवद्भ्यः, तेभ्यः सर्वेभ्यः अहं प्रणामाञ्जलिं समर्पयामि. अस्माकं महाविद्यालयस्य प्राचार्याः श्री डॉक्टर विजय महाभागाः, ते तु वाणिज्यविषयप्राध्यापकाः, तथापि ते संस्कृतस्य महदुपकारं कुर्वन्तः सन्ति. तेभ्यः डॉक्टर विजय वि महोदयेभ्यः अहं धन्यवादान् समर्पये. ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಹ ಅನೇಕ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ನಾನು ಆಭಾರಿಯಾಗಿದ್ದೇನೆ. ಏವಂಚ ಅಸ್ಯ ಯಶಸ್ವಿತಾಯೈ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ तत्र सेंट्रल संस्कृत यूनिवर्सिटी नवदहेल्त्याः प्राप्तं वर्तते. तदर्थम् अहं विश्वविद्यालयस्य सर्वेभ्यः प्रशासनकर्तृभ्यः अपि धन्यवादान् समर्पये. तथा च मध्यवर्तीरूपेण सहकृतवन्तः श्री प्रसाद गोखले एवञ्च दिनकर मराठे मम अनुजः एव. सः रत्नागिरी कविकुलगुरु कालिदास विश्वविद्यालयस्य रत्नागिरिकेन्द्रे निर्देशकरूपेण कार्यं कुर्वन् अस्ति. तस्यापि अहं धन्यवादान् समर्पयामि.
एवञ्च अत्र समुपस्थितेभ्यः दूरतः हैदराबादतः आगतः एवञ्च मणिपाल्तः आगतः बाम्बेतः आगतः ह्यस्तनदिने चेन्नैतः पुणेतः तथा च बेङ्गळूरुतः अपि सर्वे आगताः तेभ्यः सर्वेभ्यः नमो वाकं प्रशास्महे ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತಹ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಮ್ಮ ವಿದ್ಯಾರ್ಥಿಗಳು ಸ್ನಾತಕೋತ್ತರ ಸಹಕಾರಿ ಸಿಬ್ಬಂದಿ ಶಿಕ್ಷಕೇತರ ಸಹ ಅಧ್ಯಾಪಕರು ಹಾಗೂ ವಿದ್ಯಾರ್ಥಿ ಮಿತ್ರರು ನಮ್ಮ ವಿಶೇಷವಾಗಿ BCom ಫೈನಲ್ ಇಯರ್ ವಿದ್ಯಾರ್ಥಿ ಮಿತ್ರರು ತುಂಬ ರೀತಿಯ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಲ್ಲಿ ಭಾಗವಹಿಸಿದಂತಹ ಸಹಕರಿಸಿದಂತಹ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂತಹ ಎಲ್ಲ ನಮ್ಮ MA ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೂ ಸಹ ವಿದ್ಯಾರ್ಥಿಗಳಿಗೂ ಸಂಶೋಧನಾ ಕೇಂದ್ರದ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸಹ ಒಂದೇ ವಾಕ್ಯದಲ್ಲಿ ನಮೋ ವಾಕಂ ಪ್ರಶಾಸ್ಮಹೆ ಎಂಬ ಹೇಳುತ್ತಾ ಎಲ್ಲರಿಗೂ ಭದ್ರಂ ಶುಭಂ ಮಂಗಲಂ. ಸರ್ವೇ ಭವಂತು ಸುಖಿನಃ ಸರ್ವೇ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇಭ್ಯೋ ನಮಃ.